ಮಾತ್ರವಾಗಲಿ ದೇವರು ನೆನ್ನಿದ್ದ ಹಾಗೆ ಇವತ್ತಿರುವ ಹಾಗೆ ನೆಲೆಯಾಗಿದ್ದಾನೆ. ಆಮೆನ್. ಚೆನ್ನಾಗಿದ್ದೀರಾ? ಸಂತೋಷವಾಗಿದ್ದೀರಾ? ಕರ್ತನಲ್ಲಿ ಯಾವಾಗಲೂ ಹೆಂಗಿರಬೇಕು? ಆಮೆನ್. ಯಾರಿಗೆ ಹೇಳಿಕೊಳ್ಳಿ? ಹೇಳಿ ಇನ್ನೊಂದು ಸಾರಿ, ಕರ್ತನಲ್ಲಿ ದೇವರು ನಮ್ಮ ಸಂಗಡ ಮಾತಾಡ್ತಾರೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ದೇವ್ರು ನಮ್ಮ ಪ್ರತಿಯೊಬ್ಬರ ಸಂಗಡ ದೇವ್ರು ಏನ್ ಮಾಡ್ತಾನ್ರಿ? ಪ್ರತಿಯೊಬ್ಬರ ಸಂಗಡ ದೇವ್ರು ಮಾತಾಡ್ತಾನೆ. ಆದ್ರೆ ದೇವ್ರು ಹೇಗ್ ಮಾತಾಡ್ತಾನೆ ಅನ್ನೋದನ್ನ ನಾವು ತಿಳಿದುಕೊಳ್ಳಬೇಕು. ಅದನ್ನ ತಿಳಿದುಕೊಂಡ್ರೆ ಮಾತ್ರ ಇದು ದೇವರು ಮಾತಾಡೋದ, ಮನುಷ್ಯ ಮಾತಾಡೋದ, ಸೈತಾನ್ ಮಾತಾಡೋದ ಅನ್ನೋದು ನಮಗೆ ಗೊತ್ತಾಗೋದು. ದೇವರು ಮಾತಾಡ್ತಾ ಇದ್ರೆ ಆ ಮಾತುಗಳನ್ನ ಹೇಗೆ ನಾವು ಅದನ್ನ ಅರ್ಥ ಮಾಡಿಕೊಳ್ಳೋದು? ದೇವ್ರು ಮಾತಾಡಿದ್ರೆ ಹೇಗೆ ಅರ್ಥ ಮಾಡಿಕೊಳ್ಳೋದು? ದೇವ್ರು ಮಾತಾಡ್ತಾನಲ್ಲ ಅಂದ್ರೆ ಹೇಗೆ ಮಾತಾಡ್ತಾನೋ ಅನ್ನೋ ಅರಿವು ನಮಗೆ ಇರಬೇಕು. ಹೇಗೆ ಮಾತಾಡ್ತಾನೋ ಅನ್ನೋ ಒಂದು ಅರಿವು ಇರಬೇಕು. ಸೊ ಕೆಳಗಿನ ಒಂದು ಕಾರ್ಯಗಳನ್ನು ನೋಡ್ಲಿಕ್ಕಿದ್ದೇವೆ, ಒಂದು 5 ಕಾರ್ಯಗಳನ್ನ ಇವತ್ತು ನಾವು ನೋಡ್ಲಿಕ್ಕಿದ್ದೇವೆ. ಆಮೇಲೆ ಈ 5 ರೀತಿಯಾಗಿ ದೇವರು ಮಾತಾಡ್ತಾನ ಅನ್ನೋದು ನಾವೇನ್ ಮಾಡಬಹುದು? ತಿಳ್ಕೋಬಹುದು. ಆಮೇಲೆ ಅರ್ಥ ಆಯ್ತಲ್ಲ? ಸೊ ದೇವರು ಮಾತಾಡೋದನ್ನು ನಾವೇನ್ ಮಾಡಬಹುದು? ಇದನ್ನ ಹೇಗೆ ನಾವು ತಿಳಿದುಕೊಳ್ಳೋದು ಅದು ಇಂಪಾರ್ಟೆಂಟ್. ಇದು ಹೇಗೆ ನಾವು ತಿಳಿದುಕೊಳ್ಳೋದು ಅನ್ನೋದು ಅದು ಇಂಪಾರ್ಟೆಂಟ್. ಸೊ ಒಂದು, ದೇವರು ನನ್ನ ಹೃದಯದ ಆಳದಿಂದ ಮಾತಾಡ್ತಾನೆ. ದೇವರು ನನ್ನ ಹೃದಯದ ಆಳದಿಂದ ಏನ್ ಮಾಡ್ತಾನೆ? ಮಾತಾಡ್ತಾನೆ. ಅಂದ್ರೆ ಅದನ್ನ ನಾವು ನೋಡೋದಾದ್ರೆ ನನ್ನ ಒಳಗಿರುವಂತ ಮನುಷ್ಯನ ಮುಖಾಂತರವಾಗಿ ದೇವರು ಮಾತಾಡ್ತಾನೆ. ನನ್ನ ಹೊರಗಿನ ಮನುಷ್ಯ ಬೇರೆ, ಒಳಗಿನ ಮನುಷ್ಯ ಬೇರೆ. ನನ್ನ ಹೊರಗಿನ ಮನುಷ್ಯ ಬೇರೆ, ಒಳಗಿನ ಮನುಷ್ಯ. ಹೊರಗಿನ ಮನುಷ್ಯ ಈ ಲೋಕಕ್ಕೆ ಸಂಬಂಧಪಟ್ಟಿರ್ತಾನೆ, ಒಳಗಿನ ಮನುಷ್ಯ ದೇವರಿಗೆ ಸಂಬಂಧಪಟ್ಟಿರ್ತಾನೆ. ಒಳಗಿನ ಮನುಷ್ಯ ಅವಾಗ ಏನ್ ಮಾಡ್ತಾನೆ? ನಮ್ಮ ಜೊತೆಗೆ ಮಾತಾಡ್ತಾ ಇರ್ತಾನೆ. ಆಮೆನ್. ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. 1ನೇ ಯೋಹಾನನ ಬರೆದಂತ ಪತ್ರಿಕೆ, ಯೋಹಾನನ ಬರೆದಂತ ಮೊದಲನೇ ಪತ್ರಿಕೆ 4ನೇ ಅಧ್ಯಾಯ 1ನೇ ವಚನವನ್ನು ಓದಿಕೊಳ್ಳೋಣ. 4ನೇ ಅಧ್ಯಾಯ 1ನೇ ವಚನ. ಪ್ರಿಯರೇ, ಅನೇಕ ಮಂದಿ ಸುಳ್ಳು ಪ್ರವಾದಿಗಳು ಲೋಕದೊಳಗೆ ಬಂದಿರುವುದರಿಂದ ನೀವು ಆತ್ಮದ ಎಲ್ಲಾ ನುಡಿಗಳನ್ನು ನಂಬದೆ ಆಯಾ ನುಡಿಗಳು ದೇವರಿಂದ ಪ್ರೇರಿತವಾಗಿದ್ಯೋ ಅಲ್ಲವೋ ಅವುಗಳನ್ನು ಏನ್ ಮಾಡ್ಬೇಕಂತೆ? ನೀವು ಪರೀಕ್ಷಿಸಬೇಕು. ಪ್ರೇರೇಪಿಸುವಂತವನು ದೇವರ ಆತ್ಮನೇ ಎಂದು ತಿಳಿದುಕೊಳ್ಳುವುದಕ್ಕೆ ಲಕ್ಷಣವೇನೆಂದರೆ ಮನುಷ್ಯನಾಗಿರುವಂತ ಯೇಸು ಕ್ರಿಸ್ತನನ್ನು ಒಪ್ಪಿಕೊಳ್ಳುವಂತ ಆತ್ಮವು ಅದು ದೇವರಿಂದ ಕೊಡಲ್ಪಟ್ಟಿರುವಂತ ಆತ್ಮ. ಆಮೇಲೆ ಈ ಒಂದು ಅಧ್ಯಾಯದಲ್ಲಿ ಅನೇಕ ವಾಕ್ಯಗಳಿದೆ. ನೀವು ಮನೇಲಿ ಹೋಗಿ ಆರಾಮಾಗಿ ಏನ್ ಮಾಡ್ಬೋದು? ಇದನ್ನ ನೀವು ಓದಬಹುದು. ಅನೇಕ ಆತ್ಮಗಳಿದೆ ಅಂತ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ಲೋಕದಲ್ಲಿ ಅನೇಕ ಆತ್ಮಗಳಿದೆ. ದೇವರ ಆತ್ಮ ಇದೆ, ದುರಾತ್ಮ ಇದೆ, ಮನುಷ್ಯನ ಆತ್ಮ ಇದೆ, ಅಂಧಕಾರ ಆತ್ಮ ಇದೆ, ಆಮೇಲೆ ಕೆಟ್ಟ ಆತ್ಮ ಇದೆ, ಒಳ್ಳೆ ಆತ್ಮ ಇದೆ. ಸೊ ಅನೇಕ ಆತ್ಮಗಳಿದೆ. ಆದರೆ ಮಾತಾಡೋದು ದೇವರ ಆತ್ಮ ತಾನ ಅಂತ ನಾವೇನ್ ಮಾಡ್ಬೇಕು? ಪರೀಕ್ಷಿಸಿ ತಿಳಿದುಕೊಳ್ಳಬೇಕಂತ. ದೇವರ ಆತ್ಮನ ಮಾತಾಡೋದು ಹೌದಂತ ಹೇಳಿದ್ರೆ ಯೇಸು ಕ್ರಿಸ್ತನನ್ನು ಮುಂದಿಟ್ಟುಕೊಂಡೇ ಮಾತಾಡ್ತಾನೆ. ಅರ್ಥ ಆಯ್ತಲ್ಲ? ಯೇಸು ಕ್ರಿಸ್ತನ ಮುಂದಿಟ್ಟುಕೊಂಡು ಮಾತಾಡುವಂತ ಎಲ್ಲ ಆತ್ಮವು ದೇವರ ಆತ್ಮ. ಆಮೇಲೆ ಪದೇ ಒಂದು ಕಾರ್ಯಗಳು ನಮಗೆ ನೆನಪಿಗೆ ಬರ್ತಾ ಇರ್ತಾವ. ದೇವರ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ದೇವರ ಆರಾಧನೆ ವಿಷಯದಲ್ಲಿ, ಪ್ರಾರ್ಥನೆ ವಿಷಯದಲ್ಲಿ ಒಂದು ಆತ್ಮ ನಮಗೆ ಪ್ರೇರೇಪಣೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ದೇವರ ಆತ್ಮ. ಹಲ್ಲೆಲೂಯಾ. ನಾನು ಮಕ್ಕೊಂಡಿರ್ತೀನಿ, ದಿಢೀರಂತ ಎಚ್ಚರವಾಗ್ತಾ ಇರುತ್ತೆ, ಇಲ್ಲ ನೀ ಪ್ರಾರ್ಥನೆ ಮಾಡು ಅಂತ ಹೇಳಿ ಒಂದು ಆತ್ಮ ನಮ್ಮ ಜೊತೆಗೆ ಮಾತಾಡ್ತಾ ಇರುತ್ತೆ. ಸೊ ಆ ವಿಷಯದಲ್ಲಿ ನಾನು ಏನ್ ಮಾಡ್ಬೇಕು? ಸೊ ಅವಾಗ ಅಧೀನರಾಗಿರುವಾಗ ದೇವರ ಆತ್ಮ ನನ್ನ ಸಂಗಡ ಮಾತಾಡ್ತಾನೆ. ಸಮುವೇಲನು ದೇವರ ಆಲಯದಲ್ಲಿ ಮಲಗಿಕೊಂಡಿದ್ದ. ಆವಾಗ ದೇವರ ಆತ್ಮನ ಏನ್ ಮಾಡಿದ? ಸಾಮುವೇಲನ್ನ ಕರೆದನು. ಸಾಮುವೇಲ ಅಂತ. ಅವಾಗ ಎದ್ದು ಓಡಿ ಹೋಗಿ ಅವನೇನಾದ? ಶರಣದ, ವಿಧೀನಾದ. ಸೇವಕರು ಕರೀತಾರೆ ಅಂತ ಹೇಳಿ ಸೇವಕರ ಹತ್ರ ಪದೇ ಓಡಿ ಹೋದ. ಸೇವಕರು ಹೇಳಿದ್ರು, ಇಲ್ಲ ಇನ್ನೊಂದ್ಸಾರಿ ಧ್ವನಿ ಬಂದ್ರೆ ನೀನು ಒಪ್ಪಿಸಿಕೊಡು,
ಯಾಕಂದ್ರೆ ಅದು ದೇವರ ಆತ್ಮನು. Hallelujah. So ಈ ರೀತಿಯಾಗಿ ನಮ್ಮ ಒಳಗಿನ ಮನುಷ್ಯನು ನಮಗೊಂದು ಪ್ರೇರೇಪಣೆ ಕೊಡ್ತಾ ಇರ್ತಾನಲ್ಲ, ಅದರ ಮೂಲಕವಾಗಿ ದೇವರು ನಮ್ಮ ಸಂಗಡ ಮಾತಾಡ್ತಾನೋ ಅನ್ನೋದು ಗೊತ್ತಾಗುತ್ತೆ. Hallelujah. ನಾಳೆ ಸಭೆ ಇದೆ ಅಂದ್ರೆ ಇವತ್ತು ರಾತ್ರಿನೇ ದೇವರ ಆತ್ಮನು ನಮ್ಮ ಜೊತೆಗೆ ಮಾತಾಡ್ತಾನೆ. ಬೇಗ ರೆಡಿ ಆಗಬೇಕು, ಬೇಗ ಎದ್ದೇಳಬೇಕು, ಬೇಗ ಹೋಗ್ಬೇಕು, ದೇವರ ವಾಕ್ಯದ ವೈರಾಗ್ಯ ಹೊಂದಬೇಕು. ಸೊ ಅಂತ ಹೇಳಿ ರಾತ್ರಿನೇ ಏನ್ ಮಾಡ್ತಾನೆ, ಮಾತಾಡ್ತಾನೆ. ಬೆಳಗ್ಗೆ ಟೈಮ್ ಆಗುವಾಗ ನನಗೆ ಆಟೋಮೆಟಿಕ್ ಆಗಿ ಒಂದು ಆತುರ ಬರುತ್ತೆ, ಸಮಯಕ್ಕೆ ಹೋಗ್ಬೇಕು. ಇದೆಲ್ಲ ಕೊಡುವಂಥದ್ದು ಯಾರ ಆತ್ಮ? ದೇವರ ಆತ್ಮ. Hallelujah. ಒಂದು ವೇಳೆ ಯಾರ ಆತ್ಮನ ಸಿಟ್ಟು ಮಾಡ್ಕೊಂಡು ಬಂದ್ಬಿಟ್ಟಿದೀನಿ, ಸಿಟ್ಟು ಮಾಡ್ಕೊಂಡು ಬಂದ ಮೇಲೆ ನನ್ನ ಮನೇಲಿ ಕುತ್ಕೊಳಕ್ ಆಗೋದಿಲ್ಲ. ಆವಾಗ ನನ್ನ ಮನಸ್ಸು ಏನ್ ಮಾಡ್ತಾ ಇರತ್ತೆ, ಗೋಳಾಡ್ತಾ ಇರತ್ತೆ, ನಾನು ಮಾತಾಡಬಾರ್ದಾಯ್ತು ಅಂತೇಳಿ ಒಂದು ಪ್ರೇರೇಪಣೆ ಬರ್ತಾ ಇರತ್ತಲ್ಲ. ಈ ಆತ್ಮ ಯಾರು ಕೊಡೋದು? ದೇವರ ಆತ್ಮನ ಕೊಡೋದು. ಸೊ ಈ ರೀತಿಯಾಗಿ ಆ ಒಂದು ಪ್ರೇರೇಪಣೆ ಬರುವಾಗ ಆಟೋಮೆಟಿಕ್ ಆಗಿ ನಾವೇನ್ ಮಾಡ್ಬೇಕು, ನಮ್ಮ ನಾಚಿಕೆ, ನಮ್ಮ ಗೌರವ, ನಮ್ಮ ಮರ್ಯಾದೆ ಎಲ್ಲಾ ಬಿಟ್ಟು ಆ ವ್ಯಕ್ತಿ ಹತ್ರ ಹೋಗಿ ಆಯ್ತಪ್ಪ ತಪ್ಪಾಯ್ತು, ನಾನು ಮಾತಾಡಬಾರ್ದಾಯ್ತು, ಸಾರಿ ಅಂತ ಹೇಳುವಾಗ ಖಂಡಿತವಾಗಿ ದೇವರ ಆತ್ಮ ನಿನ್ನೊಂದಿಗೆ ಇರ್ತಾನೆ. ಆಮೇಲೆ ಅರ್ಥ ಆಯ್ತಲ್ಲ. ಸೊ ನಮ್ಮ ಒಳ್ಳೆ ಕಾರ್ಯಗಳಿಗಾಗಿ ವೈರಾಗ್ಯ ತೋರಿಸುವಂತ ಆತ್ಮ ದೇವರ ಆತ್ಮ. ಯೇಸು ಕ್ರಿಸ್ತನ ಮುಂದಿಟ್ಟುಕೊಂಡು ಮಾತಾಡುವಂತ ಆತ್ಮ ದೇವರ ಆತ್ಮ. ಅರ್ಥ ಆಯ್ತಲ್ಲ. ಸೊ ಆದ ಕಾರಣ ನನ್ನ ಒಳಗಿನ ಮನುಷ್ಯ ನಾನು ಕೊಡುವಂತ ಪ್ರೇರೇಪಣೆ ದೇವ್ರು ನನ್ನ ಸಂಗಡ ಮಾತಾಡ್ತಾನಂತ ಅರ್ಥ. ಅದಕ್ಕೆ ನಾನೇನ್ ಮಾಡ್ಬೇಕು, ಕಿವಿ ಕೊಡಬೇಕು. 2004 ಡಿಸೆಂಬರ್ 25ನೇ ತಾರೀಕಿಗೆ ರಾತ್ರಿ ಆ ಒಂದು ಮೆರಿನಾ ಬೀಚ್ ನಲ್ಲಿ ನಾನು ಇದ್ದಾಗ ದೇವರ ಆತ್ಮನ ನನ್ನ ಜೊತೆಗೆ ಮಾತಾಡಿದ. ಅವಾಗೆಲ್ಲ ಅಷ್ಟೆಲ್ಲ ನಾನು ದೇವರಲ್ಲಿ ಪರ್ಫೆಕ್ಟ್ ಇಲ್ಲ, ಆದ್ರೆ ಸಭೆ ಅಂದ್ರೆ ಇಷ್ಟ, ಪ್ರಾರ್ಥನೆ ಅಂದ್ರೆ ಇಷ್ಟ, ವಾಕ್ಯ ಓದಂದ್ರೆ ಇಷ್ಟ. ಆಮೇಲೆ Hallelujah. ಸೊ ಆದ್ರೆ ಅತಿಗವಾಗಿ ವಾಕ್ಯ ಓದುತ್ತಿದ್ದೆ, ದೀಕ್ಷಾಸ್ಥಾನ ಎಲ್ಲ ತೆಗೆದುಕೊಂಡಿಲ್ಲ. ಆದ್ರೆ ಪ್ರಾರ್ಥನೆ, ಸಭೆಗೆ ವೈರಾಗ್ಯ ಜಾಸ್ತಿ ತೋರಿಸ್ತಾ ಇದ್ದೆ, ಸಭೆಗೆ ತಪ್ಪದೇ ಹೋಗ್ತಾ ಇದ್ದೆ. ಸೊ ಕ್ರಿಸ್ಮಸ್ ನೈಟ್ ಅಂತ ಹೇಳಿ ನಾವು ಹುಡುಗರ ಜೊತೆ ಕೆಲಸದಲ್ಲಿ ಚೆನ್ನೈಯಲ್ಲಿದ್ದಾಗ ಮೆರಿನಾ ಬೀಚ್ಗೆ ಹೋಗ್ಬೇಕಂತ ಪ್ರೇರೇಪಣೆಯೊಂದಿಗೆ ನಾನು ಹೋಗಿದ್ದೆ. ರಾತ್ರಿ 12-1 ಗಂಟೆ ಆದ್ರೂ ಬೀಚ್ ನಲ್ಲಿ ಏನ್ ಮಾಡ್ತಿದೀವಿ, ಆಟ ಆಡ್ತಾ ಇದೀವಿ. ಅಲ್ಲಿ ಹೋಗಿ ಚಮೋಸ ತಿನ್ನೋದು, ಒಂದು ವಟಾಣಿ ತಿನ್ನೋದು ಎಲ್ಲ ತಿಂದುಕೊಂಡು ನೀರಿನಲ್ಲಿ ಬೀಳೋದು, ಐಸ್ ಕ್ರೀಮ್ ತಿನ್ನೋದು, ಈ ರೀತಿ ಮಜಾ ಮಾಡ್ಕೊಂಡು ಕುಂತಿದ್ದೀವಿ ಹುಡುಗರ ಜೊತೆಗೆ ಸೇರಿ. ಆ ಹುಡುಗರೆಲ್ಲರೂ ಹೇಳಿದ್ರು, ಇವತ್ತು ಇಡೀ ರಾತ್ರಿ ಇರ್ಲೇ ಇರೋಣ, ನಾಳೆ ರಜಾ ಇದೆ, ಹೆಂಗೋ ಇವತ್ತು ಇಡೀ ರಾತ್ರಿ ಮಜಾ ಮಾಡೋಣ ಅಂತ ಹೇಳಿ. ಯಾಕೆ ಸಿಕ್ಕಾಪಟ್ಟೆ ಗದ್ದಲ ಇತ್ತು ಕ್ರಿಸ್ಮಸ್ ರಾತ್ರಿ ಅವತ್ತು. ಸೊ ಸಿಕ್ಕಾಪಟ್ಟೆ ಗದ್ದಲ. ಹುಡುಗರೆಲ್ಲರೂ ನಾನು ಚರ್ಚೆಗೆ ಹೋಗೋದು ನೋಡಿ, ಕ್ರೈಸ್ತರು ನಾನು ಟ್ರೀಟ್ ಕೊಡ್ಲೇಬೇಕಂತ ಹೇಳಿ ನನ್ನ ಸ್ವಂತ ಖರ್ಚಿನಲ್ಲಿ ನಾನು ಎಲ್ಲಿ ಕರ್ಕೊಂಡು ಹೋಗಿದ್ದೀನಿ, ಅವರಿಗೆ ಬೀಚಿಗೆ ಕರ್ಕೊಂಡು ಹೋಗಿ ಆಟ ಆಡಿಸೀನಿ, ಎಲ್ಲ ತಿನ್ನಿಸೀನಿ, ಉಣಿಸೀನಿ. ಆಮೇಲೆ Hallelujah. ಸೊ ಈ ರೀತಿ ಮಾಡ್ತಾ ಇದ್ದೆ. ಆದ್ರೆ ಆ ರಾತ್ರಿ 1 ಗಂಟೆ ಸುಮಾರು ದೇವರ ಆತ್ಮ ನನ್ನ ಜೊತೆಗೆ ಮಾತಾಡಿದ. ಆಮೇಲೆ Hallelujah. ಸೊ ಮನೆಗೆ ಹೋಗು ಒಂದು ಪ್ರೇರೇಪಣೆ, ಮನೆಗೆ ಹೋಗು ಅಂತೇಳಿ. ಆದ್ರೆ ಹುಡುಗರೆಲ್ಲರೂ ಹೇಳ್ತಾ ಇದಾರೆ, ಇಲ್ಲೇ ಇರೋಣ, ಎಂಜಾಯ್ ಮಾಡೋಣ. ಆದ್ರೆ ನನ್ನ ಒಳಗಿನ ಮನಸ್ಸು ಹೇಳ್ತಾ ಇದೆ, ಮನೆಗೆ ಹೋಗು ಅಂತೇಳಿ. ಸೊ ನಾನು ಯಾರ ಮಾತು ಕೇಳಬೇಕು ಗೊಂದಲ, ಆದ್ರೆ ನನ್ನ ಮನಸ್ಸಿನ ಮಾತನ್ನ ನಾನು ಕೇಳಿದೆ. ಅವತ್ತು ನನ್ನ ಮನಸ್ಸಿನ ಮಾತನ್ನ ಅದು ಕೇಳಿದೆ. ಎಲ್ಲ ಹುಡುಗರಿಗೆ ನಾನು ಹೇಳಿದೆ, ಯಪ್ಪ ನಾಳೆ ಹೆಂಗೂ ರಜೆ ಇದೆ, ಇವತ್ತು ಹೋಗೋಣ, ಸಿಕ್ಕಾಪಟ್ಟೆ ಟೈಮ್ ಆಗಿದೆ, ಟಯರ್ಡ್ ಆಗಿದೆ, ಏನ್ ಮಾಡೋಣ, ಹೋಗೋಣ, ಯಾಕೋ ಮನಸ್ಸು ಸರಿ ಇಲ್ಲ, ನಾವು ಮನೆಗೆ ಹೋಗೋಣ, ನಾಳೆ ಮತ್ತೆ ಮಧ್ಯಾಹ್ನ ಏನ್ ಮಾಡೋಣ, ತಿರುಗಿ ಬರೋಣ, ಹೆಂಗೂ ರಜೆ ಇದೆ ಅಲ್ಲ ಅಂತ ಹೇಳಿ ಇಷ್ಟನ್ನ ಏನ್ ಮಾಡಿದೆ, ಕರ್ಕೊಂಡು ಬಂದಿದೆ. ಸುಮಾರು 4:30 ಆಯ್ತು ನಾನು ಮನೆ ಬಂದು ಸೇರುವಾಗ. ಬಂದು ಆ ಟಯರ್ಡ್ನಲ್ಲಿ ನೀರಿನಲ್ಲಿ ಆಟ ಆಡಿದ್ದಕ್ಕೆ ಸಿಕ್ಕಾಪಟ್ಟೆ ಮಕ್ಕೊಂಡ್ಬಿಟ್ಟಿದೆ. ಆಮೇಲೆ ಮಕ್ಕೊಂಡು ಸುಮಾರು ಒಂದು 8:30-9 ಗಂಟೆಗೆ ಹಂಗೆ ನಿದ್ದೆಗನ್ನಾಗಿ ಎಚ್ಚರಾಗಿ ಹೊರಗೆ ಬಂದು ನೋಡ್ತಾ ಇದ್ದೀನಿ, ನಾವು ಇರುವಂತ ಏರಿಯಾದಲ್ಲಿ ಇರುವಂತ ಎಲ್ಲಾ ಜನರು ಬೀದಿಯಲ್ಲಿ ನಿಂತಿದ್ದಾರೆ. ನಾನು ಬಂದು ಹಂಗೆ ಕಣ್ಣು ತಿಕ್ಕೊಂಡು ಹೊರಗೆ ಬಂದು ನೋಡ್ತಿದ್ದೀನಿ, ಎಲ್ಲ ಜನ ನಿಂತ್ಕೊಂಡಿದ್ದಾರೆ. ಅದರಲ್ಲಿ ನಮ್ಮ ಬಾಡಿಗೆ ಇದ್ದೀವಲ್ಲ ಆ ಹೌಸ್ ಓನರ್ ಅಮ್ಮ ಸ್ವಲ್ಪ ರೌಡಿ ತರ ಇರ್ತಾರ. ಅವ್ರು ಹೇಳ್ದೆ, ಹುಡುಗರ ಅಲ್ಲೇದಾರ ಏನ್ ಮಾಡಕತ್ತಾರಪ್ಪ, ನೀವು ಒಳಗಿದ್ದ ಗೊತ್ತಿಲ್ಲ, ಬರ್ರಿ ಹೊರಗೆ ಅಂತ. ನಮಗೆ ಇವ್ರು ಯಾಕೆ ಕರೀತಾರೆ ಏನಂತ ಗೊತ್ತೇ ಇಲ್ಲ. ಏನೋ ಓನರಮ್ಮ ಕರೀತಾ ಇದಾರೆ, ನಾವ್ ಏನ್ ಮಾಡ್ಬಿಟ್ಟಿವಿ, ಏನೋ ಜನ ಎಲ್ಲ ಏನ್ ಮಾಡಿದಾರ, ಹೊರಗೆ ನಿಂತಿದಾರ ಅನ್ನೋದು ಭಯ ಬಂತು. ಆಮೇಲೆ ಎದ್ದು ಹೊರಗೆ ಬಂದಿದ್ದೀವಿ. ಅವಾಗ ಎಲ್ಲರೂ ಹೇಳ್ತಿದ್ದಾರೆ, ಏನೋ ಗೊಂದಲ ಆಗಿದೆ, ಭೂಕಂಪ ನಡೆದಿದೆ, ಮನೆಗಳೆಲ್ಲ ಅಲ್ಲಾಡಿದೆ, ಮತ್ತೆ ಏನೋ ಬೀಚ್ಗಳಲ್ಲಿ ನೀರೆಲ್ಲ ಬಂದು ರೋಡ್ ಬಿದ್ದು ಊರೊಳಗೆ ಬಂದು ಅನೇಕ ಜನರನ್ನ ಏನ್ ಮಾಡ್ಬಿಟ್ಟಿದಂತೆ, ಎಳ್ಕೊಂಡು ಹೋಗ್ಬಿಟ್ಟಿದಂತೆ, ಹಾಗೆ ಹೀಗಂತ ಮಾತಾಡ್ತಿದಾರೆ. ಅವಾಗೆಲ್ಲ ಇಂಥ ಮೊಬೈಲ್ಗಳೆಲ್ಲ ಇಲ್ಲ. 2004 ಇಂಥ ಮೊಬೈಲ್ಗಳು ಇತ್ತಂದ್ರೆ ಅವಾಗ ಪಟ್ಪಟ್ಟನ್ ಸುದ್ದಿ ಬರ್ತೀವಿ. ಸಾಯಂಕಾಲ 4 ಗಂಟೆ ತನಕ ವೆಯ್ಟ್ ಮಾಡಿದ್ದೀವಿ. 4 ಗಂಟೆ ನ್ಯೂಸ್ ಪೇಪರ್ ತಗೊಂಡು ಏನ್ ಮಾಡಿದೀವಿ, ತೆಗೆದು ನೋಡಿದ ಮ್ಯಾಗ ದೊಡ್ಡ ಅಕ್ಷರದಲ್ಲಿ ದೊಡ್ಡ ಪೇಪರ್ನಲ್ಲಿ ಮೆರಿನಾ ಬೀಚ್ನ ಹಾಕಿದ್ರು. ಆಮೇಲೆ ಅಲ್ಲೂ ಎಷ್ಟೋ ಲಕ್ಷಾನು ಜನ ಏನಾಗಿದ್ದಾರೆ, ಸತ್ತು ಹೋಗಿದ್ದಾರೆ, ನೀರು ಪಾಲಾಗಿದ್ದಾರೆ. ಇದರ ಹೆಸರು ಸುನಾಮಿ ಅಂತೇಳಿ. ಆಮೇಲೆ ಅಲ್ಲೆಲ್ಲೂ 2004 26 ಬೆಳಗ್ಗೆ 5:30 ಸುಮಾರು ಏನ್ ಬಂದಿದೆ, ಸುನಾಮಿ ಬಂದಿದೆ. ಅಲ್ಲೆಲ್ಲೂಯ. ಆ ಸುನಾಮಿಯಲ್ಲಿ ಹೋಗ್ಬೇಕಾಗಿರೋ ನಾನು
ನನಗಂತೂ ಈಜು ಬರೋಂಗಿಲ್ಲ, ಏನು ಈಜು ಅಂತ ಸ್ವೆಲ್ಲಿಂಗು ಬರೋಂಗಿಲ್ಲ. ಆಮೇಲೆ ಅದರಲ್ಲೇ ಏನ್ ಮಾಡ್ಬೇಕಾಗಿತ್ತು, ನಾನು ಹೋಗ್ಬೇಕಾಗಿತ್ತು. ಆದ್ರೆ ನನ್ನ ಒಳಗಿನ ಆತ್ಮನು ನನ್ನೊಂದಿಗೆ ಮಾತಾಡಿದ ಕಾರಣ ನಾನು ಉಳಿದೆ, ನನ್ನವನ್ನು ಉಳಿಸ್ಕೊಂಡೆ. ಆಮೇಲೆ ನನ್ನ ಒಳಗಿನ ಮನುಷ್ಯನ ಮಾತಾಡ್ತಾನೆ. ಒಮ್ಮೊಮ್ಮೆ ಒಳ್ಳೇದಾಗುತ್ತೋ ಕೆಟ್ಟದಾಗುತ್ತೋ ಅಂತ ಹೇಳಿ ಒಳಗಿನ ಮನುಷ್ಯನ ಏನ್ ಮಾಡ್ತಾನ್ರಿ, ಮಾತಾಡ್ತಾನೆ. ಆ ಒಳಗಿನ ಮನುಷ್ಯನ್ ಮಾತಾಡುವಾಗ ಮಾತಿಗೆ ನಾವೇನ್ ಮಾಡ್ಬೇಕು, ಕಿವಿ ಕೊಡಬೇಕು. ದೇವರನ್ನು ನಂಬಿರುವಂತ ಪ್ರತಿಯೊಬ್ಬರ ಸಂಗಡನ್ನು ದೇವರ ಆತ್ಮನ ಏನ್ ಮಾಡ್ತಾನೆ, ಮಾತಾಡುವಂತವನಾಗಿರ್ತಾನೆ. ಅಲ್ಲೆಲ್ಲೂಯ್ಯ. ಆತ್ಮನ ನಮ್ಮನ್ನು ಸುಮ್ಮನೆ ಕುತ್ಕೊಳ್ಳೋಕ್ ಬಿಡಂಗಿಲ್ಲ, ಒಂದು ವೈರಾಗಿ ತೋರಿಸ್ತಾ ಇರ್ತಾನೆ. ಅಲ್ಲೆಲ್ಲೂಯ್ಯ. ಸಭೆಗೆ ಹೋಗ್ಲಿಲ್ವಾ, ಒಂದು ಸಂಚಲ ಬರ್ತಾ ಇರ್ತವ, ಈ ವಾರ ಈ ವಾರ ಹೋಗಿಲ್ಲ ಅಂದ್ರೆ ಆ ಆತ್ಮ ದೇವರ ಆತ್ಮ. ಅವಾಗ ನಾನು ಏನ್ ಮಾಡ್ಬೇಕು, ದೇವರ ಆತ್ಮನ ವಿಧೇಯರಾಗಿ ದೇವರೇ ತಪ್ಪಾಯ್ತು ಅಂತ ಒಪ್ಪಿಸಿಕೊಟ್ಟು ತೀರ್ಮಾನ ಮಾಡಿಕೊಳ್ಳಬೇಕು. ಸೊ ಈ ರೀತಿಯಾಗಿ ದೇವರು ನನ್ನ ಒಳಗಿನ ಮನುಷ್ಯನೊಂದಿಗೆ ಏನ್ ಮಾಡ್ತಾನ್ರಿ, ಮಾತಾಡ್ತಾನೆ. ಆ ಮಾತಾಡುವ ಕಿವಿ ಕೊಟ್ರೆ ನಾನು ಬಚಾವಾಗ್ತೇನೆ. ಆಮೇನ್. ಹಲ್ಲೆಲೂಯಾ. ವಾಕ್ಯ ಓದಿಕೊಳ್ಳೋಣ. ಯೋಹಾನನ ಬರೆದಂತ ಸುವಾರ್ಥ ಪುಸ್ತಕ 16ನೇ ಅಧ್ಯಾಯ 13ನೇ ವಚನ. ಗಾಸ್ಪಲ್ ಆಫ್ ಜಾನ್ ಅಧ್ಯಾಯ 16 ವಚನ 13. ಸತ್ಯದ ಆತ್ಮನು ಬಂದಾಗ ಆತನು ನಿಮ್ಮನ್ನು ನಡೆಸಿಕೊಂಡು ಹೋಗಿ ಸಕಲ ವಿಷಯದಲ್ಲಿಯೂ ಸತ್ಯಕ್ಕೆ ಏನ್ ಮಾಡ್ತಾನಂತೆ, ಸೇರಿಸುವಂತವನಾಗಿರ್ತಾನೆ. ಅರ್ಥ ಆಯ್ತಾ? ಸತ್ಯದ ಆತ್ಮನು ನಿನ್ನ ಒಳಗೆ ಇರುವಾಗ ಸಕಲ ವಿಧವಾದ ಸತ್ಯದಲ್ಲಿ ಆತನ ಏನ್ ಮಾಡ್ತಾನಂತ, ನಮ್ಮನ್ನ ನಡೆಸುವಂತವನಾಗಿರ್ತಾನೆ. ಒಳ್ಳೇದಿಗೂ ವೈರಾಗ್ಯ ಬರುತ್ತೆ ನಮಗೆ. ಸತ್ಯವನ್ನು ನೋಡಿದ್ರೆ ನಾವು ಸುಮ್ಮನೆ ಇರೋದಿಲ್ಲ, ನೀತಿಗೋಸ್ಕರ ನಿಂತ್ಕೋಬೇಕಂತ ಒಂದು ವೈರಾಗ್ಯ ಬರುತ್ತೆ. ಸೊ ಈ ರೀತಿಯಾಗಿ ಬರುವಾಗ ಯಾರು ನಮ್ಮ ಜೊತೆಗೆ ಮಾತಾಡ್ತಾರೆ, ದೇವರು ನಮ್ಮ ಸಂಗಡ ಮಾತಾಡ್ತಾ ಇದ್ದಾನೆ. ಕಂಟಿನ್ಯೂ ಮಾಡೋಣ. 14ನೇ ವಚನ. ಆತನು ತನ್ನಷ್ಟಕ್ಕೆ ತಾನೇ ಮಾತಾಡದೆ ಕೇಳಿದ ಮಾತುಗಳನ್ನೇ ಆಡುವನು. ಏನದು? ಕೇಳಿದ ಮಾತುಗಳನ್ನೇ ಆಡುವನು. ಮತ್ತೆ ಮುಂದಾಗುವಂತ ಸಂಗತಿಗಳನ್ನು ನಿಮಗೆ ತಿಳಿಸುವನು. ಆಮೇನ್. ಇದು ದೇವರ ಆತ್ಮನು ನಿಮ್ ಸಂಗಡ ಮಾತಾಡ್ತಾನೆ. ಆಮೇನ್. ಅರ್ಥ ಆಯ್ತಲ್ಲ? ದೇವರ ಆತ್ಮನು ಮಾತಾಡ್ತಾನೆ. ಹೋಗ್ಬೇಡ, ಆ ಕಡೆ ಹೋದ್ರೆ ಸರಿ ಆಗೋದಿಲ್ಲ, ಬೇಡ ಬಿಡಿ ಇವತ್ತು ಹೋಗೋದಂತ ಹೇಳಿ ಪದೇ ಪದೇ ಏನ್ ಮಾಡ್ತಾನೆ, ದೇವರ ಆತ್ಮನು ನನ್ನ ಸಂಗಡ ಮಾತಾಡ್ತಾನೆ. ಅವಾಗ ಮಾತಿಗೆ ನಾನು ಏನ್ ಮಾಡ್ಬೇಕು, ಕಿವಿ ಕೊಡಬೇಕು. ನನಗೆಲ್ಲ ಗೊತ್ತಾಯ್ತು ಅಂತೇಳಿ ಮುಂದೆ ಹೋಗೋಂಗಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಪೌಲನು ಕೂಡ ಕೆಲವೊಬ್ಬರ ಹತ್ರ ಮಾತಾಡೋ ಒಂದು ಮಾತಾಡ್ತಾನೆ, ದೇವರ ಚಿತ್ತ ಇರೋದಾದ್ರೆ ನಾವು ಭೇಟಿ ಆಗೋಣ. ಆಮೇಲೆ ನಾನು ಹೋಗ್ಬೇಕು ಅಂದ್ರೆ ಯಾರ ಸಹಾಯ ಬೇಕು, ನನಗೆ ದೇವರ ಸಹಾಯ ಬೇಕು. ಸತ್ಯದ ಆತ್ಮನು ನನ್ನ ಒಳಗಿರುವಾಗ ಆತನ ಸಕಲ ವಿಧವಾದ ಸತ್ಯದಲ್ಲಿ ನನ್ನ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗೋದು ಮಾತ್ರವಲ್ಲ, ಆತನ ಏನ್ ಮಾಡ್ತಾನಂತ್ರಿ, ಮುಂದೆ ನಡೆಯುವಂತ ಸಂಗತಿಗಳನ್ನು ಕೂಡ ನನಗೆ ತಿಳಿಸ್ತಾನೆ. ಸಾಮುವೇಲ ದೇವರು ಕರೆಯುವಾಗ ದೇವರು ಏನ್ ಮಾಡಿದ್ರು, ಮುಂದೆ ಏನ್ ನಡೆಯುತ್ತೋ ಅವನ ಜೊತೆಗೆ ಮಾತಾಡಿದ್ರು. ಹಲ್ಲೆಲೂಯಾ. ಸೊ ನಿಜವಾಗ್ಲೂ ಆ ಒಂದು ಸುನಾಮಿ ಟೈಮ್ ನಲ್ಲಿ ದೇವರು ನನ್ನ ಸಂಗಡಿಗೆ ಮಾತಾಡಿದ್ದಕ್ಕೆ ಅದು ಏನ್ ನಡೆಯುತ್ತೋ ಗೊತ್ತಿಲ್ಲ. ಆದ್ರೆ ಒಳಗಿನ ಮನುಷ್ಯನ ಹೇಳ್ತಾನೆ ಇಲ್ಲಿ ಇರೋದು ಬೇಡ. ಆದ್ರೆ ಲೋಕದ ಮನುಷ್ಯರು ಹೇಳಿದ್ರು ಇಲ್ಲೇ ಇರೋಣ ಅಂತ ಹೇಳಿ. ನಾವು ಯಾವುದನ್ನು ತಗೊಳ್ತೀವಿ, ನನ್ನ ಒಳಗಿರುವಂತ ದೇವರ ಆತ್ಮನ ಮಾತಾಡುವಂತ ಮಾತುಗಳನ್ನು ತಗೊಳ್ತೀನ, ಮನುಷ್ಯನ ಮಾತಾಡುವಂತ ಮಾತುಗಳನ್ನು ತಗೊಳ್ತೀನ? ಆಮೇನ್. ದೇವರ ಆತ್ಮನ ಹೇಳ್ತಾನೆ ನೀ ಸಭೆಗೆ ಹೋಗು, ನಾನು ನಿನ್ ಸಂಗಡ ಇರ್ತೀನಿ. ಆದ್ರೆ ಹೊರಗಿನ ಮನುಷ್ಯನ ಹೇಳ್ತಾನೆ ನೀ ಸಭೆಗೆ ಹೋದ್ರೆ ಸಮಾಜ ಬಿಟ್ಟು ಹೊರಗೆ ಹಾಕ್ತೀನಿ. ಆಮೇನ್. ಯಾರ ಮಾತನ್ನ ನಾನು ಕೇಳಬೇಕು? ಹಲ್ಲೆಲೂಯಾ. ಯಾಕಂದ್ರೆ ದೇವ ನನ್ನ ಸಂಗಡ ಇದ್ರೆ ಎಲ್ಲಾ ಸಮಾಜವನ್ನು ನಾನು ಏನ್ ಮಾಡುತ್ತೇನೆ, ನನಗೆ ದೇವರ ಅಧೀನವಾಗಿ ಕೊಡುತ್ತಾನೆ. ಇಡೀ ಲೋಕವನ್ನು ದೇವರು ನನಗೆ ಅಧೀನವಾಗಿ ಕೊಡುತ್ತಾನೆ. ದೇವರು ನನ್ನ ಸಂಗಡ ಬಂದು ಎಲ್ಲ ಅನುಕೂಲ ಮಾಡಿ ಕೊಡುತ್ತಾನೆ. ಹಲ್ಲೆಲೂಯಾ. ಅಂದ ಮೇಲೆ ನಾನು ಏನ್ ಮಾಡ್ಬೇಕು, ದೇವರ ಆತ್ಮನ ಮಾತುಗಳನ್ನು ಕೇಳಬೇಕು. ದೇವರ ಆತ್ಮ ನನ್ನ ಸಂಗಡ ಮಾತಾಡುವಾಗ ಖಂಡಿತವಾಗಿ ಸಮಾಜದಲ್ಲಿ ಒಳ್ಳೆಯ ಹೆಸರನ್ನು ದೇವರನ್ನು ಕೊಡುತ್ತಾನೆ. ಆಮೇಲೆ. ಆದ ಕಾರಣ ದೇವರ ಆತ್ಮನ ನನ್ನ ಒಳಗಿನ ಮನುಷ್ಯನೊಂದಿಗೆ ಮಾತಾಡುತ್ತಾನೆ. ಆವಾಗ ಮಾತುಗಳನ್ನು ಕೇಳಲಿಕ್ಕೆ ನಾವು ಸಿದ್ಧರಾಗಿರಬೇಕು. ಹಲ್ಲೆಲೂಯಾ. ಸಮಟೈಮ್ಸ್ ಹೇಳ್ತಾ ಇರ್ತಾನೆ, ಬೇಡ ಕುಡಿಯಬೇಡ, ಕುಡುಕತನವು ನಾಳೆ ನಿನಗೆ ಜೀವಿತಕ್ಕೆ ಹಾನಿಯಾಗತ್ತೆ, ಕುಡಿಯಬೇಡ ಅಂತೇಳಿ ಒಳಗಿನ ಮನುಷ್ಯನು ಪದೇ ಪದೇ ಹೇಳ್ತಾ ಇರ್ತಾನೆ. ಆದ್ರೆ ಹೊರಗಿನ ಕಣ್ಣುಗಳು ತಂಬಾಕು ತಗೋ, ಚೀಟಿ ತಗೋ, ಸಿಗರೇಟ್ ತಗೋ, ಕುಡಿ, ಹಾಲು ಮಾಡು, ಮಜಾ ಮಾಡು. ಯಾರು ಅದ್ರ ಒಳಗಿನ ಆತ್ಮ ಬೇಡ. ನಿನ್ನ ಮಕ್ಕಳದಾರ, ನಾಳೆ ನಿನಗೆ ಭವಿಷ್ಯತ್ ಐತಿ, ನೀನ್ ಹೆಂಡತಿ ನಿನ್ನ ನಂಬಿದಾಳೆ. ಇದೆಲ್ಲ ಯಾರು ಮಾತಾಡೋದು? ಒಳಗಿನ ಮನುಷ್ಯ ಮಾತಾಡುವಾಗ ನಾನು ಏನ್ ಮಾಡ್ಬೇಕು, ವಿಧೇಯರಾಗಬೇಕು. ನಾವೇನ್ ಮಾಡ್ತೀವಿ, ಒಳಗಿನ ಮನುಷ್ಯನಿಗಿಂತ ಹೊರಗಿನ ಮನುಷ್ಯನ ಜೊತೆಗೆ ಜಾಸ್ತಿ ಸಹವಾಸ. ಯಾವನೋ ಒಬ್ಬ ಸತ್ತು ಹೋದ್ರೆ ಮುಗೀತು,
ಅವೇನು ಚೀಟಿ ಹಾಕೊಂಡ್ನ, ಅವೇನು ಕುಡಿತಿದ್ನ, ಅವೇನು ದಂಬಾಗ ಹಾಕ್ತಿದ್ನ, ಎಷ್ಟು ಒಳ್ಳೆಯವನಾಗಿದ್ದ, ಏನು ಕಣ್ತು ಹೋಗಬೇಟ ನೋಡ ಹಾರ್ಟ್ ಅಟ್ಯಾಕ್ ಬಂದು. ಆಮೇಲೆ ಇದು ಯಾರು ಮಾತಾಡೋದು? ಅಲ್ಲೆಲ್ಲೂಯ್ಯ. ಪಾಪ ಎಷ್ಟು ಒಳ್ಳೆಯವನಾಗಿದ್ದ, ಯಾಕೆ ಮತ್ತೆ ಸಾಯ್ಬೇಕಾಗಿತ್ತು? ಆಯ್ತು ಬಿಡು, ಒಳ್ಳೆಯವನಾಗಿದ್ದು ಸಾಯೋದನ್ನ ಚಟ ಮಾಡಿ ಸತ್ತು ಹೋಗ್ತೀನಿ. ಆಮೇಲೆ ಇದು ಹೊರಗಿನ ಮನುಷ್ಯ. ಅದ್ರ ಒಳಗಿನ ಮನುಷ್ಯ ಹೇಳ್ತಾನೆ ಬೇಡ, ನಾನು ನಿನಗೆ ಮುಂದೆ ಒಳ್ಳೇದು ಮಾಡ್ಲಿಕ್ಕಿದ್ದೀನಿ. ದೇವರ ಆತ್ಮನೇ ಹೇಳ್ತಾನೆ, ಇನ್ನು ಬಿಡು, ನಿನಗೆ ಒಳ್ಳೇದು ಮಾಡ್ತಿರ್ತೀನಿ. ಅದು ನಾವೇನ್ ಮಾಡ್ತೀವಿ, ಒಳಗಿನ ಮನುಷ್ಯನಕ್ಕಿಂತ ಹೊರಗಿನ ಮನುಷ್ಯನ ಜೊತೆಗೆ ಜಾಸ್ತಿ ಸಹವಾಸ. ಅದಕ್ಕೆ ಹೇಳ್ತಾ ಇದ್ದಾನೆ, ಹೋದ ವಾರನೇ ಮಾತಾಡಿದ್ವಿ, ಪರಿಶುದ್ಧಾತ್ಮನನ್ನ ಅವ್ನು ಒಳಗಿದ್ದ ನನಗೆ ಪ್ರೇರೇಪಣೆ ಕೊಡ್ತಾ ಇರ್ತಾನೆ, ಮಾಡಬೇಡ ಮಾಡಬೇಡ, ಆಮೇಲೆ ಮುಂದೆ ಹಿಂಗಾಗತ್ತೆ ಎಲ್ಲ ಮಾತಾಡ್ತಾ ಇರ್ತಾನೆ. ಆದ್ರೆ ನಾವೇನ್ ಮಾಡ್ಬೇಕ್ರಿ, ಅದಕ್ಕೆ ವಿಧೇಯರಾಗಬೇಕು. ಸೊ ನಿಜವಾಗ್ಲೂ ದೇವರು ನಮ್ಮ ಒಳಗಿನ ಮನುಷ್ಯನೊಂದಿಗೆ ಮಾತಾಡುವಂತ ದೇವರಾಗಿದ್ದಾನೆ. ಸಕಲ ಸತ್ಯದಲ್ಲಿ ನಡೆಸ್ತಾನೆ, ಮುಂದೆ ನಡೆಯುವಂಥದನ್ನ ತೋರಿಸುತ್ತಾನೆ. ಅಲ್ಲೆಲೂಯ್ಯ. ಎರಡನೇದಾಗಿ ದೇವರು ಹೇಗೆ ನಮ್ಮ ಜೊತೆಗೆ ಮಾತಾಡ್ತಾನೆ ಅಂತ ಹೇಳಿದ್ರೆ, ಸತ್ಯವೇದದ ಮುಖಾಂತರವಾಗಿ ದೇವರು ನಮ್ಮ ಸ್ಥಿತಿಗಳನ್ನು ನಮಗೆ ನೆನಪಿಗೆ ತರ್ತಾನೆ. ಆಮೇಲೆ ಎರಡನೇದಾಗಿ ದೇವರು ಮಾತಾಡುವಂಥದ್ದು ದೇವರ ವಾಕ್ಯದ ಮುಖಾಂತರವಾಗಿ ದೇವರು ಮಾತಾಡ್ತಾನೆ. ಆಮೇಲೆ ಅದರಲ್ಲೂ ಈ ವಾಕ್ಯ ಓದಿಕೊಳ್ಳೋಣ. ಎಬ್ರೆಯರ ಪುಸ್ತಕ 4ನೇ ಅಧ್ಯಾಯ, ಎಬ್ರೆಯ ಪುಸ್ತಕ 4ನೇ ಅಧ್ಯಾಯ 12ನೇ ವಚನ. ಯಾಕೆಂದರೆ ದೇವರ ವಾಕ್ಯವು ಸಜೀವವಾದದ್ದು, ಕಾರ್ಯ ಸಾಧಕವಾದದ್ದು, ಯಾವ ಇಬ್ಬಾಯ ಕತ್ತಿಗಿಂತ ಹದವಾದದ್ದು, ಪ್ರಾಣ ಮತ್ತೆ ಆತ್ಮಗಳನ್ನ, ಕೀಲು ಮೇಳುಗಳನ್ನ ವಿಭಾಗಿಸುವಂತ ಮಟ್ಟಿಗೂ. ಓ ಆಮೇಲೆ ಇದು ದೇವರ ವಾಕ್ಯ. ಆಮೇಲೆ ದೇವರ ವಾಕ್ಯ ಎಂತದ್ರಿ? ಅದು ಸಾಧಕವಾದದ್ದು, ಅದು ಕಾರ್ಯ ಸಿದ್ಧಿಗೆ ಬರುವಂಥದ್ದು, ನಮ್ಮ ಪ್ರಾಣವನ್ನ ಆತ್ಮವನ್ನ ಎರಡು ಮಾಡುವಂಥದ್ದು, ಮೇಳನ್ನ ಕೆಳಗನ್ನ ಎರಡು ಮಾಡುವಂಥದ್ದು. ಅಲ್ಲೆಲೂಯ್ಯ. ನಮ್ಮ ಹೃದಯವನ್ನು ಮನುಷ್ಯನನ್ನು ಬೇರೆ ಮಾಡುವಂಥದ್ದು ದೇವರ ವಾಕ್ಯ. ಆಮೇನ್. ಎರಡನೇದಾಗಿ ದೇವರು ಹೆಂಗ್ ಮಾತಾಡ್ತಾನೆ ಅಂದ್ರೆ, ಸತ್ಯವೇದದ ಮುಖಾಂತರವಾಗಿ ದೇವರು ನಮ್ಮ ಸಂಗಡಿಗೆ ಮಾತಾಡ್ತಾನೆ. ನಾನು ಹೋದವಾರ ವಾಕ್ಯ ಮಾತಾಡುವಾಗ ಹೇಳಿದ್ರಲ್ಲ, ನನಗೇ ಮಾತಾಡ್ದಂಗಿತ್ತು. ಆಮೇಲೆ ನನಗೇ ಮಾತಾಡ್ದಂಗಿತ್ರಿ. ಅಲ್ಲೆಲೂಯ್ಯ. ವಾಕ್ಯಗಳು ಸಮ್ಟೈಮ್ಸ್ ನಾವು ಮಾತಾಡುವಾಗ ಯಾರು ಮಾತಾಡ್ದಂಗೆ ಇರುತ್ತೆ? ಅಲ್ಲೆಲೂಯ್ಯ. ಯಾಕಂದ್ರೆ ಪೇತ್ರನು ಎದ್ದು ನಿಂತು ಪ್ರಸಂಗ ಮಾಡುವಾಗ ಅಲ್ಲಿದ್ದಂತ ಜನರು ಆ ವಾಕ್ಯಗಳನ್ನು ಕೇಳುವಾಗ ಅವ್ರಿಗೆ ಹೆಂಗಾಯ್ತಂತೆ? ಅಳಗು ನಟ್ಟಿದಂಗಾಯ್ತು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹೆಂಗಾಯ್ತು? ಅಳಗು ನಟ್ಟಿದಂಗಾಯ್ತು ಅಂದ್ರೆ ನನಗೆ ಚುಚ್ಚಿತ್ರಿ. ಅದೇ ಇಬ್ಬಾಯ ಕತ್ತಿ, ಇಬ್ಬಾಯ ಕತ್ತಿಗಿಂತಲೂ ಹದವಾದದ್ದು ದೇವರ ವಾಕ್ಯ. ನಿಮಗೂ ಚುಚ್ಚತ್ತೆ, ನನಗೂ ಚುಚ್ಚತ್ತೆ. ಇಬ್ಬಾಯ ಕತ್ತಿ ಅಂದ್ರೆ ಎರಡು ಕಡೆ ಶಾರ್ಪ್ ಇರುತ್ತೆ. ಮಾತಾಡ್ತಾ ಇರುವಂತ ನನಗೂ ಅದು ಅಧಿಕವಾಗಿ ಚುಚ್ಚುತ್ತಾ ಇರುತ್ತೆ, ಕೇಳುವಂತ ನಿಮಗೂ ಅದೇನಾಗ್ತಾ ಇರುತ್ತೆ, ಚುಚ್ಚುತ್ತಾ ಇರುತ್ತೆ. ಯಾಕಂದ್ರೆ ಮಾತಾಡೋ ದೇವರಾತ್ಮನಾಗಿರ್ತಾನೆ. ಆಮೇಲೆ ಅಲ್ಲೂಯ್ಯ. ಸೊ ಇಬ್ಬಾಯ ಕತ್ತಿಗಿಂತಲೂ ಅರ್ಥವಾಗಿರುವಂತ ದೇವರ ವಾಕ್ಯವನ್ನ ನಾ ಕೇಳುವಾಗ, ಅಯ್ಯೋ ಇದು ನನಗೆ ಮಾತಾಡಿದಾನೆ, ನಾನು ನನ್ನನ್ನು ಸರಿಪಡಿಸಿಕೊಳ್ಳಬೇಕು ಅಂತ ಹೇಳಿ ಅದು ವಿಧೇಯರಾಗುವಾಗ ದೇವರು ನಮ್ಮ ಸಂಗಡಿಗೆ ಇರ್ತಾನೆ. ಆಮೇಲೆ ಅಲ್ಲೂಯ್ಯ. ಆದ್ರೆ ನಾವು ದೇವರ ವಾಕ್ಯ ಮಾತಾಡುವಾಗ ಏನಂತ ತಿಳ್ಕೊಳ್ತೀವಿ? ಲಾಸ್ಟ್ ನನ್ನನ್ನೇ ಇಟ್ಕೊಂಡು ಮೆಸೇಜ್ ಮಾಡೋಣ, ಇವತ್ತು ನನ್ನ ಹೆಸರೇ ಇರ್ಬೇಕು ನೋಡು ಅವನ ತಲೆಯಲ್ಲಿ, ಅದಕ್ಕೆ ನನಗೆ ತಗೊಂಡಾನ. ಆಮೇಲೆ ಅಲ್ಲೆಲೂಯ್ಯ. ಅದಷ್ಟೇ ತಗೊಂಡು ಹೋಗ್ತೀವಿ ಹೊರತು ದೇವರು ನನಗೆ ಮಾತಾಡಿದಾನ ಅನ್ನೋದು ನಾವೇನು ಮಾಡೋಂಗಿಲ್ಲ. ಅದಕ್ಕೆ ದೇವರು ನಮ್ಮ ಸಂಗಡ ಮಾತಾಡೋದೇ ಇಲ್ಲ. ಆಮೇಲೆ ಅಲ್ಲೆಲೂಯ್ಯ. ಮಾತಾಡುವಾಗ ಇದು ನನಗೆ ಮಾತಾಡ್ತಾ ಅದನ್ನು ನಾವೇನ್ ಮಾಡ್ಬೇಕು? ರಿಸೀವ್ ಮಾಡ್ಕೋಬೇಕು. ಸಮ್ಟೈಮ್ಸ್ ನಾನು ವಾಕ್ಯಗಳನ್ನ ಸೋತು ಹೋಗಿರುವಾಗ ವಾಕ್ಯ ತಗೊಂಡು ಹೋಗಿರ್ತೀವಿ, ಏಷ್ಯ 41:10 ಟಕ್ ಅಂತ ಸಿಗತ್ತೆ, ಅವಾಗ ನಾವು ಓದ್ತೀವಿ. ಅವಾಗ ವಾಕ್ಯ ಏನ್ ಮಾಡುತ್ತೆ? ನನ್ನನ್ನ ಧೈರ್ಯ ಪಡಿಸುತ್ತೆ. ಹೆದರಬೇಡ, ನಾನು ನಿಮ್ಮ ಸಂಗಡ ಇರ್ತೀನಿ. ಯಾರು ಮಾತಾಡೋದಾದ್ರೆ? ದೇವರು ಮಾತಾಡ್ತಾ ಇರ್ತಾನೆ. ಅಲ್ಲೆಲೂಯ್ಯ. ಇನ್ನೊಂದು ಕಷ್ಟದಲ್ಲಿರುವಾಗ ಮತ್ತಾಯನ ಪುಸ್ತಕ ತೆಗೆಯುವಾಗ ವಾಕ್ಯ ಸಿಗ್ತಾ ಇದೆ, ಎಲೆ ಕಷ್ಟಪಡುವವರೇ ಹೊರೇನೋತವ್ರು ಬರ್ರೋ ನನ್ನ ಕಡೆ ಅಂತ. ಯಾರು ಮಾತಾಡ್ತಾ ಇರ್ತಾರೆ? ದೇವರು ಮಾತಾಡ್ತಾ ಇರ್ತಾನೆ. ಆಮೆನ್. ಹಲ್ಲೆಲೂಯಾ. ನನ್ನನ್ನು ಬಿಟ್ಟು ಹೋಗ್ಲಿಕ್ಕೆ ನಿಮಗೂ ಮನಸ್ಸಿದೆಯೋ ಅಂತ ಹೇಳಿ ಕೂಡ ದೇವರು ಕೇಳ್ತಾ ಇರ್ತಾನೆ. ಅವಾಗ ಯಾರ ಹತ್ರ ಮಾತಾಡ್ತಾ ಇರ್ತಾನೆ? ನನ್ನ ಹತ್ರನೇ ಮಾತಾಡ್ತಾ ಇರ್ತಾನೆ. ದೇವರು ವಾಕ್ಯಗಳು ಮಾತಾಡುವಾಗ ಈ ವಾಕ್ಯವು ನನಗೆ ಅಂತ ಹೇಳಿ ಯಾರು ರಿಸೀವ್ ಮಾಡ್ತಾರೆ, ಖಂಡಿತವಾಗಿ ಅವರ ಸಂಗಡ ದೇವರು ಮಾತಾಡ್ತಾನೆ. ಆಮೆನ್. ಹಲ್ಲೆಲೂಯಾ. ಸೊ ದೇವರ ಮಾತಿಗೆ ನಾವು ಏನಾಗ್ಬೇಕ್ರಿ? ಏನಾಗ್ಬೇಕು? ವಿಧೇಯರಾಗಬೇಕು. ಸತ್ಯವೇದದಲ್ಲಿ ಇರುವ ವಾಕ್ಯಗಳನ್ನು ಓದುವಾಗ, ಕೇಳುವಾಗ ದೇವರು ಏನ್ ಮಾಡ್ತಾನೆ? ಆಮೇಲೆ ಕೆಲವೊಂದು ವಚನಗಳು ಓದುವಾಗ ಅದು ಅರ್ಥ ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗಿರುತ್ತೆ, ತಿಳ್ಕೋಬೇಕಂತ ಆಸಕ್ತಿ ಬರುತ್ತೆ. ಆ ವಾಕ್ಯಗಳನ್ನು ತಿಳಿದುಕೊಳ್ಳುವಾಗ ದೇವರು ಭಯಂಕರವಾಗಿ ಮಾತಾಡ್ತಾ ಇರ್ತಾನೆ. ಆಮೇಲೆ ಸಮ್ಟೈಮ್ಸ್ ಎಲ್ಲ ನನ್ನ ಸತ್ಯವೇದದಲ್ಲಿ ಒಂದೊಂದು ಅಧ್ಯಾಯ ಓದುವಾಗಲ್ಲ ದೇವರು ಈ ರೀತಿಯೂ ಮಾತಾಡ್ತಾ ಇದ್ದಾನ ಅಂತ ಹೇಳಿ ನಮ್ಗೆ ಗೊತ್ತಾಗುತ್ತೆ.
ಹಲ್ಲೆಲೂಯಾ. ಸೊ ಆದ ಕಾರಣ ಸತ್ಯವೇದದ ವಾಕ್ಯದ ಮುಖಾಂತರವಾಗಿ ದೇವರು ಏನ್ ಮಾಡ್ತಾನ್ರಿ? ನಿಮ್ಮ ಸಂಗಡ ನನ್ನ ಸಂಗಡ ಮಾತಾಡ್ತಾನೆ. 2ನೇ ತಿಮೋತಿಯ ಪುಸ್ತಕ 3ನೇ ಅಧ್ಯಾಯ 16ನೇ ವಚನ. 2ನೇ ತಿಮೋತಿಗೆ ಬರೆದಂತ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನ. ಪ್ರೇರಿತವಾದ ಪ್ರತಿಯೊಂದು ದೈವ ಪ್ರೇರಿತವಾದ ಪ್ರತಿಯೊಂದು ಶಾಸ್ತ್ರವು ಉಪದೇಶಕ್ಕೂ ಖಂಡನೆಗೂ ತಿದ್ದುಪಾಟಿಗೂ ನೀತಿ ಶಿಕ್ಷೆಗೂ ಉಪಯುಕ್ತವಾಗಿದೆ. ಈ ಪ್ರತಿಯೊಂದು ದೇವರ ಮಾತುಗಳು ದೇವರ ಆತ್ಮನಿಂದಲೇ ಕೊಡಲ್ಪಟ್ಟಿದೆ. ಅರ್ಥ ಆಯ್ತಾ? ಇಲ್ಲೇ ಇದ್ದೀರಾ? ಇಲ್ಲೇ ಇದ್ದವರು ಒಂದು ಹಲ್ಲೆಲೂಯಾ. ಆಮೆನ್. ಇಲ್ಲೇ ಇದ್ದೀರಿ. ಹಲ್ಲೆಲೂಯಾ. ಸೊ ಪ್ರತಿಯೊಂದು ಮಾತುಗಳು ಯಾರು ಕೊಟ್ಟಿದ್ದು ನಮಗೆ? ದೇವರು. ಈ ಸತ್ಯವೇದದಲ್ಲಿ ಒಂದೊಂದು ಮಾತುಗಳು ಕೊಟ್ಟಿದ್ದು ಯಾರು? ದೇವರ ಆತ್ಮನು. ಈ ದೇವರ ಆತ್ಮನು ಮಾತಾಡುವಂತ ಒಂದೊಂದು ಮಾತುಗಳು ನಮ್ಮ ತಿದ್ದುಪಾಟಿಗೋಸ್ಕರ, ನಮ್ಮನ್ನ ಖಂಡಿಸೋದಕ್ಕೋಸ್ಕರ, ನಮ್ಮ ಬುದ್ಧಿ ಹೇಳೋದಕ್ಕೋಸ್ಕರ, ನಮ್ಮನ್ನ ಸರಿಪಡಿಸೋದಕ್ಕೋಸ್ಕರ, ನಮಗೆ ಆಲೋಚನೆ ಕೊಡೋದಕ್ಕೋಸ್ಕರ, ನನಗೆ ಮಾರ್ಗದರ್ಶನ ಕೊಡೋದಕ್ಕೋಸ್ಕರ ಈ ವಾಕ್ಯಗಳು ದೇವರು ನನಗೆ ಕೊಟ್ಟಿದ್ದಾನೆ. ಆಮೇಲೆ ಸತ್ಯವೇದದಲ್ಲಿ ಯಾಕ್ರಿ ಹೊಳಸುಲಸಾಗಿ ಬರೆದಿದ್ದಾರೆ, ತಪ್ಪು ತಪ್ಪಾಗಿ ಬರೆದಿದ್ದಾರೆ? ಅದೆಲ್ಲ ಯಾಕ್ರಿ ಪವಿತ್ರ ಗ್ರಂಥ ಅಂತೀರಿ, ಅದರಲ್ಲಿ ಯಾಕ್ರಿ ಇದೆಲ್ಲ ಬರೀಬೇಕಾಗಿತ್ತು ಅಂತ ಅನೇಕ ಪ್ರಶ್ನೆ ಕೇಳಬಹುದು. ಹಲ್ಲೆಲೂಯಾ. ಸೊ ಯಾಕೆ ದೇವರದೆಲ್ಲವನ್ನು ಕೂಡಿಸಿ ಇಲ್ಲಿ ಬರೆದಲ್ಲಿ ಕೊಟ್ಟಿದ್ದಾನಂದ್ರೆ ಅಂತ ತಪ್ಪುಗಳನ್ನ, ಅಂತ ಪಾಪಗಳನ್ನ, ಅಂತ ನಿಚ್ಚ ಕೃತ್ಯಗಳನ್ನ ನಾವೇನ್ ಮಾಡಬಾರದು, ಮಾಡಲೇಬಾರದು ಅನ್ನೋದಕ್ಕೋಸ್ಕರ ದೇವರು ಇದರಲ್ಲಿ ಬರೆದು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ದಾವೀದ ಮಾಡಿದ ತಪ್ಪು, ಲೋಟನ ಮಕ್ಕಳು ಮಾಡಿದ ತಪ್ಪು, ಇದೆಲ್ಲ ನಾವು ಮಾಡಬಾರದು ಅನ್ನೋದಕ್ಕೋಸ್ಕರ ದೇವರು ಏನ್ ಮಾಡಿದಾನ್ರಿ? ಇದರಲ್ಲಿ ಎಲ್ಲಾ ವಿಷಯಗಳನ್ನು ನಮ್ಗೆ ಬರೆದು ಕೊಟ್ಟಿದ್ದಾನೆ. ಒಳ್ಳೆದನ್ನ ಮಾತ್ರ ಬರಿಬೇಕಾಗಿತ್ತಲ್ಲ. ಹಲ್ಲೆಲೂಯಾ. ನಾವು ಮುಂದೆ ಹಂಗೆ ಇರಬಾರ್ದು ಅನ್ನೋ ಒಂದು ಪಾಠವನ್ನು ಕೂಡ ದೇವರು ಏನ್ ಮಾಡ್ತಾನ್ರಿ? ಸತ್ಯವೇದದಲ್ಲಿ ಜ್ಞಾನೋಕ್ತಿಗಳ ಪುಸ್ತಕಗಳನ್ನು ಓದಿ ನೋಡ್ರಿ, ಅದು ಎಷ್ಟು ಚೆನ್ನಾಗಿರತ್ತೆ. ವ್ಯಭಿಚಾರ ಸ್ತ್ರೀ ಸಂಗಡ ನೀವು ಹೋಗಬಾರದು. ಆಮೇನ್. ಹಲ್ಲೆಲೂಯಾ. ಮದ್ಯಪಾನವನ್ನು ನೀ ಏನ್ ಮಾಡಬಾರದು? ಕುಡಿಯಬಾರದು. ಅದು ಆರಂಭದಲ್ಲಿ ಜೇನುತುಪ್ಪ ತರ ನಿನಗೆ ಸಿಹಿಯಾಗಿ, ಅದು ರಮ್ಯವಾಗಿ, ಮಧುರವಾಗಿ, ನಿನ್ನ ಜೀವಿತ ಹಿತವಾಗಿ ಇರಬಹುದು. ಆದರೆ ಹಾವಿನ ವಿಷಕ್ಕಿಂತ ಅದು ಕೇಡು ಅಂತ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಒಳ್ಳೆ ತಾನೆ ಕುಡಿಬೇಡ ಅಂತ ಹೇಳಿ ಬರೆದಿರೋದು ಒಳ್ಳೆ ತಾನೆ. ಹಲ್ಲೆಲೂಯಾ. ಅದೇ ತಾನೆ. ಈಗ ಇದರಲ್ಲಿ ಇರೋ ತಾನೆ ಬಾಟಲ್ ನಲ್ಲೇ ಹಾಕ್ಬಿಟ್ಟಿದ್ದಾನೆ. ಕುಡಿದ್ರೆ ಕ್ಯಾನ್ಸರ್ ಬರುತ್ತೆ, ಗಟ್ಟೆ ಬರುತ್ತೆ, ಅದು ಬರುತ್ತೆ, ಇದು ಹಾಕ್ಯಾರಲ್ವಾ? ಹಲ್ಲೆಲೂಯಾ. ಸುಪ್ರಿಯರೇ, ನಿಜವಾಗಲು ಸತ್ಯವೇದ ನಮ್ಮ ಸಂಗಡ ಮಾತಾಡ. ಸತ್ಯವೇದದ ಮಾತುಗಳನ್ನು ಕೇಳುವಾಗ ನಾನು ಚುಚ್ಚುತ್ತಾ ಇದೆಯಾ? ಅವಾಗ ತಿಳ್ಕೋಬೇಕು ದೇವರು ನನ್ನ ಸಂಗಡ ಮಾತಾಡ್ತಾ. ಆಮೇಲೆ ಸತ್ಯವೇದಗಳನ್ನು ಓದುವಾಗ ಕೆಲವೊಂದು ವಾಕ್ಯಗಳು ಪ್ರೇರೇಪಣೆ ಆಗ್ತಾ ಇದೆಯಾ? ದೇವರು ನನ್ನ ಸಂಗಡ ಮಾತಾಡ್ತಾ ಇರ್ತಾನೆ. ಹಲ್ಲೆಲೂಯಾ. ಸೊ ಈ ಮಾತಿಗೆ ನಾವೇನಾಗ್ಬೇಕು? ಅವಾಗ ಅಧೀನರಾಗಬೇಕು. 3ನೇದಾಗಿ ದೇವರು ಹೇಗೆ ನಮ್ಮ ಸಂಗಡ ಮಾತಾಡ್ತಾನೆ ಅಂತ ಹೇಳಿದ್ರೆ, ಕೆಲವೊಂದು ಕಾರ್ಯಗಳು ನಡೆಯೋದೇ ಇಲ್ಲ ಅಂತ ಹೇಳಿ ನಿರಾಶೆಯಲ್ಲಿ ಇರ್ತೀವಿ. ದಿಢೀರ್ ಅಂತ ಒಂದು ಬಾಗಿಲು ಏನಾಗಿರುತ್ತೆ? ಓಪನ್ ಆಗಿರುತ್ತೆ. ಅಂದ್ರೆ ದೇವರ ಆತ್ಮನಲ್ಲಿ ಇದ್ದ ಕಾರ್ಯ ಮಾಡಿದಾನಂತ. ಆಮೇಲೆ ಅದೇ ಕೆಲವೊಂದು ಕಾರ್ಯಗಳಿಗೆ ಆಗೋದೇ ಇಲ್ಲ ಅಂತ ನಿರಾಶೆ ಆಗಿರ್ತೀವಿ. ಆದ್ರೆ ಕೆಲವೊಂದು ಬಾಗಿಲನ್ನು ದೇವರು ಏನ್ ಮಾಡ್ತಾನೆ? ಅಲ್ಲಿ ತೆರೆಯಿರ್ತಾನೆ. ಹಲ್ಲೆಲೂಯಾ. ಕೆಲವೊಂದು ಮಾರ್ಗಗಳು ತೆರೆದಿರುತ್ತೆ, ನನಗೆ ಸುಲಭವಾಗಿ ಸಿಗತ್ತೆ ಅಂತ ಹೋಗಿರ್ತೀವಿ. ಆದ್ರೆ ಆ ಬಾಗಿಲು ಏನಾಗುತ್ತೆ? ಮುಚ್ಚುವಂತದಾಗಿದೆ. ಸೊ ನನ್ನ ಇಷ್ಟದ ಪ್ರಕಾರವಾಗಿ ಬಾಗಿಲು ತೆರೀಲಿಲ್ಲ, ಅಥವಾ ನನ್ನ ಇಷ್ಟದ ಪ್ರಕಾರವಾಗಿ ಬಾಗಿಲು ಮುಚ್ಚಲಿಲ್ಲ ಅಂತ ಹೇಳಿದ್ರೆ ದೇವರ ಆತ್ಮನು ನಿನ್ನ ಸಂಗಡ ಇದ್ದು ಅಲ್ಲಿ ಏನೋ ಮಾತಾಡ್ತಾ ಇದ್ದಾನಂತ ಅರ್ಥ. ಆಮೇಲೆ ಯಾಕೆ ತೆರೀತಾ ಇಲ್ಲ, ಯಾಕೆ ಮುಚ್ಚಲ್ಪಟ್ಟಿದೆ ಅನ್ನೋದನ್ನ ನಾವೇನ್ ಮಾಡಬೇಕು? ನಿಂತು ದೇವರ ಹತ್ರ ಪ್ರಾರ್ಥನೆ ಮಾಡುವಾಗ ದೇವರು ತೋರಿಸುತ್ತಾರೆ. ಆಮೇಲೆ ಹಲ್ಲೆಲೂಯಾ. ಪ್ರಕಟಣೆಗಳ ಪುಸ್ತಕ 3ನೇ ಅಧ್ಯಾಯದಲ್ಲಿ 7 ಮತ್ತು 8ನೇ ವಚನದಲ್ಲಿ ನಾವು ನೋಡಬಹುದು. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 7 ಮತ್ತು 8ನೇ ವಚನ. ಫಿಲದೆಲ್ಫಿಯದಲ್ಲಿರುವ ಸಭೆಯ ದೂತನಿಗೆ ಬರೆ, ಪರಿಶುದ್ಧನು ಸತ್ಯವಂತನು, ದಾವಿದ ಬೀಗದ ಕೈಯುಳ್ಳವನು, ಯಾರು ಮುಚ್ಚಕೂಡದಂತೆ ತೆರೆಯುವವನು, ಯಾರು ತೆರೆಯದಂತೆ ಮುಚ್ಚುವವನು ಆಗಿರುವಂತ ಆತ್ಮನು. ಸಾಕು. ಆಮೇಲೆ ಆಗಿರುವಂತ ಆತ್ಮನು. ಹಲ್ಲೆಲೂಯಾ. ದೇವರ ಆತ್ಮನು ದೇವರು ಒಂದ್ ವೇಳೆ ಮುಚ್ಚಿದ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗೋದಿಲ್ರಿ? ತೆಗಿಲಿಕ್ಕೆ ಆಗೋದಿಲ್ಲ. ಒಂದು ವೇಳೆ ದೇವರು ತೆಗೆದಿಟ್ಟಿದ್ರೆ ಯಾರು ಏನ್ ಮಾಡ್ಲಿಕ್ಕೆ ಆಗೋದಿಲ್ರಿ? ಮುಚ್ಚಲಿಕ್ಕೆ ಆಗೋದಿಲ್ಲ. ಯೋಹಾನನ ಪುಸ್ತಕ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಈಗೋ ನಾನು ಕುರಿಗಳಿಗೆ ನಾನೇ ಬಾಗಿಲಾಗಿದ್ದೇನೆ. ಆಮೇಲೆ ಹಲ್ಲೆಲೂಯಾ. ಯಾಕಂದ್ರೆ ದೇವರು ನಮ್ಮ ಜೀವಿತದಲ್ಲಿ ಬಾಗಿಲಾಗಿದ್ದಾನೆ. ದೇವರು ತನ್ನ ಜೀವಿತದಲ್ಲಿ ಮಾರ್ಗಗಳನ್ನು ತೆರೆಯುತ್ತಾನೆ, ಮುಚ್ಚುತ್ತಾನೆ. ಅವಾಗ ಸಮ್ಟೈಮ್ಸ್ ನಾವು ಆಲೋಚನೆ ಮಾಡಬಹುದು, ಎಷ್ಟು ಪ್ರಾರ್ಥನೆ ಮಾಡ್ತೀನಿ, ಏನು ಸರಿನೇ ಆಗ್ತಾ ಇಲ್ಲ ಅಂದ್ರೆ ಇನ್ನೂ ಸ್ವಲ್ಪ ತಾಳ್ಮೆಯಿಂದ ಇರಬೇಕು.
ಅಲ್ಲೆಲ್ಲೂ ಸಮಟೈಮ್ಸ್ ನಾವು ಪ್ರಾರ್ಥನೆ ಮಾಡೋದೇ ಇಲ್ಲ, ಆದರೆ ಒಳಗಿನ ಒಂದು ಇಷ್ಟಾರ್ಥ ಇರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಹಿಂಗೆ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಆಟೋಮೆಟಿಕ್ ಅಲ್ಲಿ ಏನಾಗಿರುತ್ತೆ, ನನಗೊಂದು ಅವಕಾಶಗಳು ಬರುತ್ತೆ. ಅವಾಗ ಅವಕಾಶಗಳು ಬಂದಾಗ ಆಟೋಮೆಟಿಕ್ ನಾನು ಏನು ಮಾಡಿಬಿಡ್ಬೇಕು, ಅದರಲ್ಲಿ ಒಳಗೆ ಹೋಗ್ಬಿಡ್ಬೇಕು. ಕುರಿಗಳು ಅದ್ರ ಒಳಗೆ ಹೋಗುವಾಗ ಒಳ್ಳೆ ಮೇವನ್ನು ಕಾಣುತ್ತೆ. ನಾವು ತೆರೆದಿರುವಾಗ ಹೋಗೋದಿಲ್ಲ, ಮುಚ್ಚಿರುವಾಗ ಹೋಗಿ ಬಡಿತಿರ್ತೀವಿ. ಆಮೇಲೆ ಮನುಷ್ಯನ್ ಮಾಡುವ ತಪ್ಪೇನು ಗೊತ್ತಾ, ದೇವರ ಮಾರ್ಗಗಳನ್ನು ತೆರೆಯುವಾಗ ಏನ್ ಮಾಡೋಂಗಿಲ್ಲ ನಾವು, ಬೇಡ ಬೇಡಪ್ಪ ಅದು ಕಷ್ಟ ಆಗುತ್ತೆ. ಮಾರ್ಗದಲ್ಲಿ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ, ಹೌದಾ? ಬಸ್ ಹತ್ಬೇಕಂತ ಬೇಡ ಬಿಡು, ಈ ಬಸ್ ಗದ್ದಲ ಜಾಸ್ತಿ ಅದಾವ, ಇನ್ನೊಂದು ಬಸ್ಸಿಗೆ ಹೋಗೋದು. ನಾವ ಇಕ್ಕಟ್ಟು ಚೂಸ್ ಮಾಡ್ತೀವಿ. ಅಲ್ಲೆಲ್ಲೂಯ್ಯ. ಬಸ್ನಲ್ಲಿ ನಿಂತ್ಕೊಂಡು ಹೋಗ್ಲಿಕ್ಕೂ ಕಾಲು ನೋವು ಬರುತ್ತೆ, ಬೇಡಪ್ಪ ಅಂತೀವಿ. ಆಮೇಲೆ ಅಲ್ಲೆಲ್ಲೂಯ್ಯ. ಸೊ ನಾವು ಆರಾಮಾಗಿರುವಂಥ ಮಾರ್ಗಗಳನ್ನು ಹುಡುಕ್ತಾ ಇರ್ತೀವಿ, ಆದರೆ ದೇವರು ತೋರಿಸುವಂಥ ಮಾರ್ಗಗಳು ಸ್ವಲ್ಪ ಇಕ್ಕಟ್ಟಾಗಿರುತ್ತೆ, ಆದರೆ ಅದರ ಗುರಿ ತುಂಬಾ ಚೆನ್ನಾಗಿರುತ್ತೆ. ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. 1ನೇ ಕೊರಿಂಥಿಯರು ಬರೆದಂಥ ಪತ್ರಿಕೆ 16ನೇ ಅಧ್ಯಾಯ 9ನೇ ವಚನ. 1ನೇ ಕೊರಿಂಥಿಯರು ಬರೆದಂಥ ಪತ್ರಿಕೆ 16ನೇ ಅಧ್ಯಾಯ 9ನೇ ವಚನ. ಸೇವೆಗೆ ಅನುಕೂಲವು ಸಫಲವೂ ಆಗಿರುವ ಏನ್ ಬಾಗಿಲು? ಹೆಬ್ಬಾಗಿಲು ಒಂದು ನನಗಾಗಿ ತೆರೆಯಲ್ಪಟ್ಟಿದೆ. ಹಾಗೆಯೇ ವಿರೋಧಿಗಳು ಅನೇಕರು ಇದ್ದಾರೆ. ಅರ್ಥ ಆಯ್ತಲ್ಲ? ದೇವರ ತೋರಿಸುವಂತ ಮಾರ್ಗ ಹೆಂಗಿರತ್ರಿ? ಒಂದು ದೊಡ್ಡ ಬಾಗಿಲನ್ನು ತೋರಿಸುತ್ತಾನೆ, ಅಂದ್ರೆ ಬಾಗಿಲು ತೆರೆದೇ ಇಟ್ಟಿರ್ತಾನೆ, ಆದರೆ ಅಲ್ಲಿ ಏನಿರುತ್ತೆ? ವಿರೋಧಗಳು ಇರುತ್ತೆ. ವಿರೋಧಗಳು ಜಾಸ್ತಿ ಬರ್ತಾ ಇದೆ ಅಂತ ಹೇಳಿದ್ರೆ ದೇವರು ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ ಅಂತ ಅರ್ಥ. ಆಮೇಲೆ ಆ ವಿರೋಧಗಳ ಮಧ್ಯದಲ್ಲಿ ದೇವರು ಏನ್ ಮಾಡ್ತಾನೆ? ಬಾಗಿಲನ್ನು ತೆರೀತಾನೆ ಅಂತ ಅರ್ಥ. ಅಲ್ಲೂ ಹಿಂಸೆಗಳ ಮಧ್ಯದಲ್ಲಿ ದೇವರು ಸುಖ ಕೊಡ್ತಾನೆ ಅಂತ ಅರ್ಥ. ಅಲ್ಲೂ ರೋಗಗಳ ಮಧ್ಯದಲ್ಲಿ ದೇವರು ನಮಗೆ ಆರೋಗ್ಯವನ್ನು ಕೊಡ್ತಾನೆ ಅನ್ನೋದು ಅರ್ಥ. ಆಮೇಲೆ ಅಲ್ಲೂ ಯಾಕ್ರೀ ನನಗೆ ಅನಾರೋಗ್ಯ ಬಂತು, ಯಾಕ್ರೀ ನನಗೆ ಸಮಸ್ಯೆ ಬಂತು, ಆ ಅನಾರೋಗ್ಯ ಸಮಸ್ಯೆ ಬಂದಿದ್ದಕ್ಕೆ ನೀನು ಸಭೆಯಲ್ಲಿ ಬಂದು ಸಾಕ್ಷಿ ಕೊಡ್ತೀನಿ. ಆಮೇಲೆ ಸಾಕ್ಷಿ ಭಾಗ ಯಾರ ಸಾಕ್ಷಿ ಕೊಡ್ರಿ ಅಂತ ಹೇಳಿದ್ರೆ ನಾವೊಬ್ರು ಏನ್ ಮಾಡೋದಿಲ್ಲ, ಎದ್ದು ನಿಲ್ಲೋದೇ ಇಲ್ಲ. ಆದರೆ ನನ್ನ ಜೀವಿತದಲ್ಲಿ ಇಂಥ ಘಟನೆಗಳು ಬಂದ್ರೆ ನಾವೇನ್ ಮಾಡ್ತೀವಿ? ಆಟೋಮೆಟಿಕ್ ಆಗಿ ಕಣ್ಣೀರಿನಲ್ಲಿ ಸಾಕ್ಷಿ ಕೊಡ್ತೀವಿ. ಅಲ್ಲೆಲ್ಲೂಯ್ಯ. ಸಾಕ್ಷಿ ಕೊಡ್ಲಿ ಅಂತ ಹೇಳಿನೇ ಕೆಲವೊಂದು ಮಾರ್ಗಗಳನ್ನ ದೇವರು ಕರೀತಾನೆ, ಕೆಲವೊಂದು ಮಾರ್ಗಗಳನ್ನ ದೇವರು ಮುಚ್ಚುತ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಪ್ರಾರ್ಥನೆ ಜೀವಂತ ಕಡಿಮೆ ಆಗಿರುತ್ತೆ, ಅವಾಗ ಬಾಗಿಲನ್ನು ಮುಚ್ಚಿರುತ್ತಾನೆ. ಅವಾಗ ನಾವು ಸಭೆಯಲ್ಲಿ ಬಂದು ಏನ್ ಮಾಡ್ತೀವಿ? ಈ ವಿಷಯಕ್ಕಾಗಿ ನಾವು ಅನೇಕ ದಿನ ಪ್ರಾರ್ಥನೆ ಮಾಡ್ತಾ ಇದ್ದೀವಿ, ನೀವು ಪ್ರಾರ್ಥನೆ ಮಾಡ್ರಿ ಅಂತ ಕೇಳ್ಕೊಳ್ತೀವಿ. ಅಂದ್ರೆ ಏನರ್ಥ? ದೇವರ ಆತ್ಮ ನಿನ್ನ ಸಂಗಡ ಮಾತಾಡ್ತಾ ಇದ್ದಾನೆ. ಪ್ರಾರ್ಥನೆ ಮಾಡ್ರಿ ಅಂತ ಇನ್ನೊಬ್ಬರ ಹತ್ರ ಹೋಗಿ ನಾವು ಹಂಚ್ಕೊಳ್ತೀವಿ ಅಂದ್ರೆ ದೇವರ ಆತ್ಮ ಏನ್ ಮಾಡ್ತಿದ್ದಾನೆ? ಮಾತಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಇನ್ನೊಬ್ಬರ ಹತ್ರ ಹೋಗಿ ನಾನು ಒಳ್ಳೆ ಕಾರ್ಯಗಳನ್ನು ಹಂಚ್ಕೊಳ್ತಾ ಇದ್ದೀನಿ ಅಂದ್ರೂ ಯಾರು ಮಾತಾಡ್ತಾ ಇದ್ದಾರೆ? ದೇವರಿಗಾಗಿ ವೈರಾಗ್ಯಗೊಂದು ನಿಂತುಕೊಳ್ಳುವಂತ ಎಲ್ಲಾ ವಾಕ್ಯಗಳು ದೇವರು ಮಾತಾಡ್ತಾರೆ. ಹಲ್ಲೆಲೂಯಾ. ಸೊ ಒಬ್ರು ಮುಚ್ಚಲಿಕ್ಕೆ ಆಗುದಿಲ್ಲ, ಒಬ್ರು ತರೀಲಿಕ್ಕೆ ಆಗುದಿಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ನನಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೆ. ಆಮೇಲೆ 4ನೇದಾಗಿ ನಾವು ನೋಡಬಹುದು, ಒಳ್ಳೆ ಜ್ಞಾನ ಉಳ್ಳವರು ಮತ್ತೆ ಒಳ್ಳೆಯವರು ಹೇಳುವಂತ ಮಾತುಗಳು ನಮ್ಮ ಜೀವಿತದಲ್ಲಿ ನೆರವೇರುತ್ತೆ. ಒಳ್ಳೆ ಜ್ಞಾನ ಉಳ್ಳವರು ಅಥವಾ ಒಳ್ಳೆಯವರು ನಮ್ಮ ಸಂಗಡ ಇದ್ದು ಕೆಲವೊಂದು ಮಾತುಗಳನ್ನು ಆಡ್ತಾರಲ್ಲ, ಆ ಮಾತುಗಳು ಮಾತಾಡೋದು ಯಾರು? ದೇವರಾಗಿರ್ತಾನೆ. ಒಳ್ಳೆಯವ್ರು ಮಾತಾಡುವಂತ ಎಲ್ಲ ಮಾತುಗಳು ಯಾರು ಮಾತಾಡಿರ್ತಾನ್ರಿ? ದೇವರು ಮಾತಾಡ್ತಾರೆ. ದೇವ್ರ ಮಕ್ಕಳು ಕೆಲವೊಮ್ಮೆ ಏನ್ ಮಾಡ್ತಾರೆ? ಅಡ್ವೈಸ್ ಕೊಡ್ತಾರೆ. ದೇವ್ರ ಸೇವಕರು ಒಮ್ಮೆ ಏನ್ ಮಾಡ್ತಾರೆ? ಅಡ್ವೈಸ್ ಕೊಡ್ತಾರಲ್ಲ, ಹಿಂಗ್ ಮಾಡ್ರಿ, ಹಂಗ್ ಮಾಡ್ಬೇಡ್ರಿ. ಇದೆಲ್ಲ ಯಾರು ಮಾತಾಡುವಂತ ಮಾತು? ದೇವ್ರು ಮಾತಾಡುವಂತ ಮಾತು. ಅಲ್ಲೆಲ್ಲೂಯ್ಯ. ವಾಕ್ಯವನ್ನು ಓದಿಕೊಳ್ಳಬಹುದು. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 2ನೇ ವಚನ. 2ನೇ ಅರಸುಗಳ ಪುಸ್ತಕ 5ನೇ ಅಧ್ಯಾಯ 2ನೇ ವಚನ. ಅರಾಮ್ಯರು ಒಂದು ಸಾರಿ ಸುಲಿಗೆ ಮಾಡುವುದಕ್ಕೋಸ್ಕರ ಇಸ್ರಾಯೇಲರ ಪ್ರಾಂತ್ಯಕ್ಕೆ ಹೋಗಿ ಬರುವಾಗ ಅಲ್ಲಿ ಒಬ್ಬ ಹುಡುಗಿಯನ್ನು ಹಿಡಿದುಕೊಂಡು ಬಂದರು. ಆಕೆಯು ನಾಮಾನನ ಹೆಂಡತಿಗೆ ದಾಸಿಯಾದಳು. ಆಕೆಯು ಒಂದು ದಿವಸ ತನ್ನ ಯಜಮಾನಿಗೆ, ನಮ್ಮ ದಣಿಯು ಸಮರಿಯಾದಲ್ಲಿರುವ ಪ್ರವಾದಿಯ ಹತ್ತಿರ ಇರುತ್ತಿದ್ದರೆ ಎಷ್ಟೋ ಒಳ್ಳೆಯದಾಗುತ್ತಿತ್ತು, ಅವನು ಇವನನ್ನು ಕುಷ್ಠರೋಗದಿಂದ ವಾಸಿ ಮಾಡುತ್ತಿದ್ದನು ಎಂದು ಹೇಳಿದಳು. ಆಮೆನ್. ಹಲ್ಲೆಲೂಯಾ. ಈ ಒಂದು ಚಿಕ್ಕ ಹುಡುಗಿ, ಅವಳು ಸಣ್ಣ ಹುಡುಗಿ. ಹಲ್ಲೆಲೂಯಾ. ತುಂಬಾ ಒಳ್ಳೆಯವಳು ಅವಳು. ಚಿಕ್ಕ ಹುಡುಗಿ, ಆದ್ರೆ ತುಂಬಾ ಒಳ್ಳೆಯವಳು. ಅಂದ್ರೆ ಅರಾಮಿಯರು ಏನ್ ಮಾಡಿದ್ರು? ಅಲ್ಲಿ ಹೋಗಿರುವಾಗ ಯುದ್ಧದಲ್ಲಿ ಸೋಲಿಸಿ ಹುಡುಗಿನ ಏನ್ ಮಾಡ್ಕೊಂಡ್ ಬಿಟ್ರು? ಹಿಡ್ಕೊಂಡ್ ಬಂದ್ಬಿಟ್ರು. ಎದಕ್ಕೆ ಹಿಡ್ಕೊಂಡ್ ಬಂದಿದ್ದಾರೆ ಅಂದ್ರೆ ಮನೆ ಕೆಲಸ ಮಾಡ್ಕೊಳ್ಲಿಕ್ಕೆ. ನಾಮಾನನ ಹೆಂಡತಿಗೆ ಸೇವೆ ಮಾಡ್ಲಿಕ್ಕೋಸ್ಕರ ಹುಡುಗಿನ ಹಿಡ್ಕೊಂಡ್ ಬಂದು ಮನೇಲಿ ಇಟ್ಕೊಂಡಿದ್ದಾರೆ. ಪಾಪ ಅವಳು ತಂದೆ ತಾಯಿ ಅವರು ಇವರು ಸ್ವಂತವ್ರು ಎಲ್ಲ ಕಳ್ಕೊಂಡಿದ್ದಾಳೆ. ಕಣ್ಣು ಮುಂದೆ ಎಲ್ಲರನ್ನು ಕಳ್ಕೊಂಡಿದ್ದಾಳೆ. ಮತ್ತೆ ಇಲ್ಲಿ ಬಂದು ಗುಲಾಮಲಾಗಿ ಕೆಲಸ ಮಾಡ್ತಾ ಇದ್ದಾಳೆ. ಆದ್ರೆ ಅವನ ಮನೆಯಲ್ಲಿ ಕೆಲಸ ಮಾಡ್ತಾ ಇರುವಾಗ ಅವಳು ಇವನಿಗೆ
ಅಂದ್ರೆ ದಣಿಯ ಹೆಂಡತಿ ಹತ್ರ ಮಾತಾಡ್ತಾ ಇದ್ದಲ್ಲ. ನಮ್ಮ ಊರಿನಲ್ಲಿ ಒಂದು ಪ್ರವಾದಿ ಇರ್ತಿದ್ದ, ಅವನು ತುಂಬಾ ಒಳ್ಳೆಯವನು. ಅವನ ಹತ್ರ ಒಂದ್ ವೇಳೆ ಹೋಗಿದ್ರೆ ದೇವರು ಏನ್ ಮಾಡ್ತಿದ್ದ, ನಮ್ಮ ದನಿಗಿರುವಂತ ಕುಷ್ಠರೋಗವನ್ನ ನೀಗಿಸ್ತಿದ್ದ, ವಾಸಿ ಮಾಡ್ತಿದ್ದ ಅಂತೇಳಿ ಮಾತಾಡುವಾಗ ಆ ಮಾತಿಗೆ ವಿಧೇಯನಾಗಿ ಆ ನಾಮಾನನು ಎಲ್ಲಿ ಹೋಗಿದ್ದ? ಪ್ರವಾದಿ ಹತ್ರ ಹೋಗಿದ್ದ. ಆಮೇಲೆ ಯಾರ ಹತ್ರ ಹೋಗಿದ್ದ? ಪ್ರವಾದಿ ಹತ್ರ ಹೋಗಿ. ಅಲ್ಲೆಲ್ಲೂ ಅರ್ಥ ಆಯ್ತಲ್ಲ. ಸಮ್ ಟೈಮ್ಸ್ ನಮ್ ಜೊತೆಗಿರುವಂತ ಒಳ್ಳೆಯವರು ನಮ್ ಸಂಗಡ ಮಾತಾಡುವಾಗ ದೇವರವ್ರ ಮುಖಾಂತರವಾಗಿ ಮಾತಾಡ್ತಾರೆ. ಒಳ್ಳೆಯವ್ರ ಮಾತಿಗೆ ಏನಾಗ್ಬೇಕು? ನಾವು ವಿಧೇಯರಾಗಬೇಕು. ಅಲ್ಲೆಲ್ಲೂ ನಾವೇನ್ ಮಾಡ್ತೀವಿ ಅಂದ್ರೆ ನಾವೇ ಒಳ್ಳೆಯವರು ಅವ್ರಿಗಿಂತ ಅಂತ ತಿಳ್ಕೊಂಡಿರ್ತೀವಿ. ಆಮೇಲೆ ಅಲ್ಲೆಲ್ಲೂ ನೀನೇನ್ ಮಾತಾಡೋದು ನಾನೇನ್ ಕೇಳೋದು? ದೇವ್ರು ಯಾರ ಮುಖಾಂತರ ಬೇಕಂದ್ರೆ ಏನ್ ಮಾಡ್ತಾನೆ? ಮಾತಾಡ್ತಾರೆ. ಆಮೇಲೆ ಸೊ ಮಾತಾಡುವಾಗ ನಾನು ಏನಾಗ್ಬೇಕು? ವಿಧೇಯರಾಗಬೇಕು. ದೇವರು ನನ್ನ ಸಂಗಡ ಮಾತಾಡ್ತಾನೆ. ದೇವರು ನನ್ನ ಸಂಗಡ ಮಾತಾಡ್ತಾನೆ. ಅಲ್ಲೆಲ್ಲೂಯ್ಯ. ಸೊ 1ನೇ ಸಾಮುವೇಲನ ಪುಸ್ತಕದಲ್ಲಿ 1ನೇ ಅಧ್ಯಾಯದಲ್ಲಿ 17ನೇ ವಚನವನ್ನು ಓದಿಕೊಳ್ಳೋಣ. 1ನೇ ಅಧ್ಯಾಯ 17ನೇ ವಚನ. 1ನೇ ಅಧ್ಯಾಯ 17ನೇ ವಚನ. ನೀನು ಸಾಯುವಲ್ಲಿ 1ನೇ ಸಾಮುವೇಲನ ಪುಸ್ತಕ. ಸಮಾಧಾನದಿಂದ ಹೋಗು, ನೀನು ಸಮಾಧಾನದಿಂದ ಹೋಗು, ಇಸ್ರಾಯೇಲರ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ. ಹಣ್ಣಳ ಹತ್ರ ದೇವ ಸೇವಕರು ಮಾತಾಡಿದ ಮಾತು. ಆಮೇಲೆ ಅವಳ ಮನಸ್ಸಿಗೆ ಸಮಾಧಾನ ಇಲ್ಲ, ಅವಳ ಮನಸ್ಸಿನಲ್ಲಿ ಗೊಂದಲ ಇದೆ, ಅವಳಿಗೊಂದು ಕೊರತೆ ಇದೆ. ಆದ್ರೆ ಅವಳು ದೇವರ ಹತ್ರ ಹೋಗಿ ಬೇಡಿದಾಳೆ, ಆದ್ರೆ ದೇವರು ಅವ್ರಿಗೆ ಉತ್ತರ ಕೊಡ್ಲಿಲ್ಲ. ಆದ್ರೆ ದೇವ ಸೇವಕರು ಏನ್ ಮಾಡ್ತಿದಾರೆ ಅಲ್ಲಿ? ಆಮೇಲೆ ಸಮಾಧಾನವಾಗಿ ಹೋಗವ, ದೇವರು ನಿನ್ನ ಕೊರತೆಗಳನ್ನು ನೀಗಿಸ್ತಾನೆ. ದೇವರು ನಿನ್ನ ಪ್ರಾರ್ಥನೆಯನ್ನ ಕೇಳಿದ್ದಾನೆ. ದೇವ ಸೇವಕರು ಒಮ್ಮೆ ಹೇಳಿ ಕಳಿಸುವಾಗ ಅದನ್ನು ನಾವು ಸ್ವೀಕರಿಸಿಕೊಂಡು ಹೋಗುವಾಗ ದೇವರು ನಮ್ಮ ಜೀವಿತ ದೊಡ್ಡ ಕಾರ್ಯ ಮಾಡ್ತಾನೆ. ಚಿಕ್ಕ ಹುಡುಗಿಯಾಗಿರ್ಲಿ, ದೊಡ್ಡವರಾಗಿರ್ಲಿ, ಸೇವಕರಾಗಿರ್ಲಿ, ಆದ್ರೆ ಒಳ್ಳೆಯವರು ಜ್ಞಾನವುಳ್ಳವರು ಕಡೆ ದೇವರು ಏನ್ ಮಾಡ್ತಾನೆ? ನಮ್ಮ ಸಂಗಡ ಮಾತಾಡ್ತಾನೆ. ಆ ಚಿಕ್ಕ ಹುಡುಗಿ ದಾಸಿ ಅಂತ ಹೇಳಿ ಅವ್ನು ತಿರಸ್ಕರಿಸಲಿಲ್ಲ. ಇವಳೇನೋ ಹೇಳ್ತಾಳೆ, ಪ್ರಯತ್ನ ಮಾಡೋಣ ಅಂತ ಹೇಳಿ ಅವಳ ಮಾತನ್ನ ಮುಂದಿಟ್ಟುಕೊಂಡು ದೇವರ ಹತ್ರ ಹೋಗಿ ಬಂದ. ಆಮೇಲೆ ಸಮ್ಟೈಮ್ಸ್ ಹೇಳ್ತಾರೆ, ಯಾರಾದ್ರು ಬಂದು ಪ್ರೇಯರ್ ಮಾಡು, ಒಳ್ಳೇದಾಗತ್ತೆ, ನಾವೆಲ್ಲ ಎಂತ ಬಂದಿದ್ದೀವಿ, ಅವಾಗೆಲ್ಲ ದೇವ್ರು ನಮಗ್ ಮಾಡಿದ ದೇವರು ನಿಮಗೂ ಮಾಡ್ತಾನೆ, ಪ್ರೇಯರ್ ಮಾಡು, ನೀ ನಂಬು ಅಂತೇಳಿ ಯಾರೋ ಬಂದು ಮಾತಾಡ್ತಾ ಇದಾರೆ ಅಂತ ಹೇಳಿದ್ರೆ ಯಾರು ಮಾತಾಡ್ತಾ ಇರೋದು? ಆ ಮಾತನ್ನ ಏನ್ ಮಾಡ್ಬೇಕು? ನಾವು ಸ್ವೀಕರಿಸಿಕೊಂಡದಕ್ಕಾಗಿ ಪ್ರೇಯರ್ ಮಾಡ್ಬೇಕು. ಅಲ್ಲೆಲ್ಲೂಯ್ಯ. ಏಲಿ ಹೇಳ್ತಾ ಇದ್ದಾನೆ, ಸೇವಕನ ಹೇಳ್ತಾ ಇದ್ದಾನೆ, ಅವಳು ಏನ್ ಪ್ರಾರ್ಥನೆ ಮಾಡಿದ್ರು ಅಂತ ಯಾರು ಗೊತ್ತಿಲ್ಲ. ಸೇವಕರು ಗೊತ್ತಿಲ್ಲ. ಅವಳು ಏನ್ ಪ್ರಾರ್ಥನೆ ಮಾಡಿದ್ರು ಅಂತ ಯಾರು ಗೊತ್ತಿಲ್ಲ, ಸೇವಕರಿಗೆ ಗೊತ್ತಿಲ್ಲ. ಆದ್ರೆ ಸೇವಕರು ಹೇಳ್ತಾ ಇದ್ದಾರೆ, ಸಮಾಧಾನವಾಗಿ ಹೋಗವ್ವ, ನಿನ್ನ ಪ್ರಾರ್ಥನೆ ದೇವರು ಕೇಳಿದ್ದಾನೆ. ದೇವರು ಅವನ ಮುಖಾಂತರವಾಗಿ ದೇವರು ಏನ್ ಮಾಡಿದ್ರು? ಮಾತಾಡಿದ್ರು. ಸೊ ದೇವರು ನಿಜವಾಗ್ಲೂ ಸೇವಕರ ಮುಖಾಂತರವಾಗಿಯೋ ಒಳ್ಳೆಯವರ ಮುಖಾಂತರವಾಗಿಯೋ ಮಾತಾಡುವಂತ ದೇವರಾಗಿದ್ದಾರೆ. ನಾವೇನ್ ಮಾಡ್ಬೇಕು? ವಿಧೇಯರಾಗಬೇಕು. ಹಲ್ಲೆಲೂಯಾ. 5ನೇದಾಗಿ ನಾವು ನೋಡ್ತಾ ಇದ್ದೇವೆ, ಒಂದು ವೇಳೆ ನಮ್ಮ ಹೃದಯದಲ್ಲಿ ಒಂದು ವೇಳೆ ಶಾಂತಿ ಸಿಕ್ತು ಅಥವಾ ಒಂದು ಗೊಂದಲ ಬಂತು ಅಂದ್ರೆ ದೇವರು ಮಾತಾಡ್ತಾ ಇದ್ದಾನಂತ ಅರ್ಥ. ಕೆಲವೊಂದು ವಿಷಯದಲ್ಲಿ ನಮಗೇನ್ ಸಿಗತ್ತೆ? ಸಮಾಧಾನ ಸಿಗತ್ತೆ. ಕೆಲವೊಂದು ವಿಷಯದಲ್ಲಿ ನಮಗೇನ್ ಸಿಗತ್ತೆ? ಗೊಂದಲ, ಗಲಿಬಿಲಿ, ಸಂಚಲ. ಸೊ ಈ ರೀತಿ ಕನ್ಫ್ಯೂಷನ್ಸ್ ಬರ್ತಾ ಇರುವಾಗಲೂ ಯಾರು ಮಾತಾಡ್ತಾ ಇರ್ತಾರೆ? ಆಮೇಲೆ ಹಲ್ಲೆಲೂಯಾ. ವಾಕ್ಯವನ್ನು ಓದಿಕೊಳ್ಳೋಣ. ಆದಿಕಾಂಡದ ಪುಸ್ತಕ 16ನೇ ಅಧ್ಯಾಯ 2ನೇ ವಚನ. ಸಾರಳು ಅಬ್ರಾಮನಿಗೆ, ಯೆಹೋವನು ನನಗೆ ಮಕ್ಕಳನ್ನು ಕೊಡಲಿಲ್ಲವಲ್ಲ, ನೀನು ನನ್ನ ದಾಸಿಯಾದ ಹಾಗರಳ ಬಳಿಗೆ ಹೋಗಬೇಕು. ಒಂದು ವೇಳೆ ಅವಳ ಮೂಲಕ ನನಗೆ ಸಂತಾನವಾದೀತು ಎಂದು ಹೇಳಲು ಅಬ್ರಹಾಮನು ಆಕೆಯ ಮಾತಿಗೆ ಸಂಬಂಧಿಸಿದ. ಆಮೇಲೆ ಇದು ನಮ್ಮೆಲ್ಲರೂ ಗೊತ್ತು, ಅಬ್ರಹಾಮನಿಗೆ ಏನಿಲ್ಲ, ಮಕ್ಕಳಿಲ್ಲ. ದೇವ್ರ ಕರೆದು ಎಷ್ಟು ವರ್ಷ ಆಗಿತ್ತು? 25 ವರ್ಷ ಆಗ್ಲಿಕ್ಕೆ ಬರ್ತಾ ಇದೆ. ಆಮೇಲೆ ಅಲ್ಲೆಲ್ಲೋ ಅರ್ಥ ಆಯ್ತಲ್ಲ, ದೇವ್ರ ಕರೆದು ಸುಮಾರು 20 ವರ್ಷ ದಾಟಿದೆ. ಆದ್ರೆ 20 ವರ್ಷ ದಾಟಿದ್ರು ಏನಿಲ್ಲ, ಮಕ್ಕಳು ಇಲ್ಲ. ಅವಾಗ ಅವ್ರೇನ್ ಮಾಡ್ತಿದ್ದಾರೆ? ಯಪ್ಪ ನನಗಂತೂ ಮಕ್ಕಳಾಗೋದಿಲ್ಲ, ನಿಂದೇವ್ರೇನೋ ವಾಗ್ದಾನ ಮಾಡ್ಬಿಟ್ಟಿದ್ದಾನೆ, ಆದ್ರೆ ಕೊನೆಗೂ ನನ್ನ ಮಕ್ಕಳಿಲ್ಲದೆ ಹೋಗ್ಬಿಡ್ತೀನಿ. ಹಾಗಾಗಿ ನನ್ನ ಕೆಳ ಕೆಲಸ ಮಾಡ್ತಾಳಲ್ಲ ದಾಸಿನ, ಇವಳು ನನ್ನ ಮದುವೆ ಮಾಡಿ ಕೊಡ್ತೀನಿ, ಇವಳ ಮುಖಾಂತರವಾಗಿ ನನ್ನ ಸಂತಾನವು ಕಟ್ಟಲ್ಪಡಲಿ
ಅಂತೇಳಿ ಏನ್ ಮಾಡ್ಬಿಟ್ಲು, ಮದುವೆ ಮಾಡಿ ಕೊಟ್ಲು. ಆಮೇಲೆ ಅವನು ಕೂಡ ಆಯ್ತು ಬಿಡು, ಇವಳು ಹೇಳ್ದಂಗೆ ಒಂದು ವೇಳೆ ಹಿಂಗೆ ನಾವ್ ಏನ್ ಮಾಡೋಣ, ಸಂತಾನ ಮಾಡೋಣ ಅಂತ ಆಯ್ತಾ, ಅದು ಆಯ್ತಾ, ಆಮೇಲೆ ಆಯ್ತು, ಆದ್ರೆ ಬೇರೆನೆ. ಆಮೇಲೆ ಅದೇ ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಮಾಡಿ, ದೇವರಿಗೆ ಇಷ್ಟವಿಲ್ಲದ ಒಂದು ಸಂತತಿ ಹುಟ್ಟಿ, ದೇವರಿಗೆ ಇಷ್ಟವಿಲ್ಲದ ಕಾರ್ಯಗಳನ್ನು ಇವತ್ತಿಗೆ ಅನೇಕ ನಡೀತಾ ಇದೆ. ಆಮೇಲೆ ಒಂದು ತಪ್ಪು, ದೇವರ ಮಾತಿಗೆ ವಿಧೇಯರಾದರೆ ಆಶೀರ್ವಾದ ಬರ್ತಿತ್ತು, ಆದ್ರೆ ಇವನು ಮನುಷ್ಯನ ಮಾತಿಗೆ ವಿಧೇಯರ. ಸಮ್ಟೈಮ್ಸ್ ದೇವರು ಏನ್ ಮಾಡ್ತಾನೆ, ಮಾತಾಡ್ತಾನೆ. ಅವಾಗ ಮಾತಾಡುವಾಗ ನಾವೇನು ಆಗ್ಬೇಕು, ವಿಧೇಯರಾಗಬೇಕು. ಹಲ್ಲೆಲೂಯಾ. ಸೊ ಸಮ್ಟೈಮ್ಸ್ ಕನ್ಫ್ಯೂಷನ್ಸ್ ಇರುತ್ತೆ. ಈಗ ದೇವರು ಅದೇ ಅಧ್ಯಾಯ 1ನೇ ವಚನದಲ್ಲಿ ನೋಡಿದ್ರೆ ದೇವರ ವಾಗ್ದಾನ ಇರುತ್ತೆ, ನಾನೇನ್ ಮಾಡ್ತೇನೆ, ಹಿಂದಿನ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ನೋಡುವಾಗ, ಅಬ್ರಹಾಮನೇ ಹೆದರಬೇಡ, ನಾನು ನಿನ್ನ ಸಂತತಿನ ಬಹು ದೊಡ್ಡದು ಮಾಡ್ತೀನಿ, ನಾನು ನಿನ್ನ ಸಂಗಡ ಇರ್ತೀನಿ ಅಂತ ಹೇಳಿ. ಆದ್ರೆ ಇವನಿಗೆ ಕನ್ಫ್ಯೂಷನ್. ಹೌದಪ್ಪ, ನೀನ್ ಬೇಕಾದ್ರೆ ಹಿಂಗೆ ಹೇಳ್ತಿ, ಅದು ನನ್ನ ಹೆಂಡತಿ ನೋಡಿದ್ರೆ ಹಂಗೆ ಹೇಳ್ತಾಳೆ, ನಾನು ಯಾರ ಮಾತನ್ನ ಕೇಳಲಿ, ಗೊಂದಲ, ಕನ್ಫ್ಯೂಷನ್ಸ್, ಅಡಚಣೆ, ಮಾಡ್ಲಾಬೇಡ, ಮಾಡಿದ್ರೆ ಹೆಂಗಾಗುತ್ತೆ ಏನೋ, ಏನ್ ಮಾಡ್ಲಿ ಎಂತ ಮಾಡ್ಲಿ, ಈ ತರ ಗೊಂದಲಗಳು ಬರ್ತಾ ಇದೆ ಅಂತ ಹೇಳಿದ್ರೆ ದೇವರ ಆತ್ಮನ ಏನೋ ನಿನ್ ಸಂಗಡ ಮಾತಾಡ್ಲಿಕ್ಕಿದ್ದಾನೆ ಅಂತ ಅರ್ಥ. ಗೊಂದಲಗಳು ಬರುವಾಗ ನಾವು ಸಮಾಧಾನವಾಗಿ ದೇವರ ಸಮ್ಮುಖದಲ್ಲಿ ಕುತ್ಕೋಬೇಕು, ದುಡುಗಬಾರ್ದು. ಅವ್ರು ಹೇಳಾರ್ರಿ, ಇವ್ರು ಹೇಳಾರ್ರಿ, ಇವ್ರು ಹೇಳಿದಾರ ಅಂತ ಹೇಳಿ ಮಾಡಕ್ ಹೋಗ್ಬೇಡ. ದೇವರ ಸಮ್ಮುಖದಲ್ಲಿ ಕುತ್ಕೋ. ಒಬ್ರು ಹೇಳಿದ ಮಾತು ನಿನಗೆ ಒಳ್ಳೇದು ಅನಿಸ್ತಂದ್ರೆ ನೀ ಏನ್ ಮಾಡ್ಬಿಡು, ಪ್ರಾರ್ಥನೆ ಮಾಡಿ ಮುಂದೆ ಹೋಗು. ಒಂದ್ ವೇಳೆ ಅವ್ರು ಮಾಡಿದ್ರಲ್ಲಿ ನಿನಗೆ ಒಂದು ಸಮ್ಮತಿ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡು ನೀನು, ಒಂದು ವೇಳೆ ಗೊಂದಲ ಇದೆ ಅಂತ ಹೇಳಿದ್ರೆ ಅದನ್ನ ಮಾಡಕ್ ಹೋಗ್ಬೇಡ. ಅದನ್ನ ಸ್ವಲ್ಪ ಏನ್ ಮಾಡು, ನೀನು ದೂರ ಇಟ್ಟು ಪ್ರಾರ್ಥನೆಗಾಗಿ ವೆಯ್ಟ್ ಮಾಡು. ಎಷ್ಟು ವರ್ಷ ಆದ್ರೂ ಪರವಾಗಿಲ್ಲ. ಅಬ್ರಹಾಂ ಎಷ್ಟು ವರ್ಷ ವೆಯ್ಟ್ ಮಾಡಿದ, 25 ವರ್ಷ ವೆಯ್ಟ್ ಮಾಡಿದ. ವಾಗ್ದಾನ ಕೊಟ್ಟಿದ್ದು ಯಾವಾಗ, 75ನೇ ವರ್ಷದಲ್ಲಿ ವಾಗ್ದಾನ ಕೊಟ್ಟಿದ್ರು, ಆದ್ರೆ ಅದು ನೆರವೇರಿದ್ದು ಯಾವಾಗ, 100ನೇ ವರ್ಷ. ಸುಮಾರು ಎಷ್ಟು ವರ್ಷ ಅವ್ನು ವೆಯ್ಟ್ ಮಾಡಿದ, 25 ಇಯರ್ಸ್ ಅವ್ನು ವೆಯ್ಟ್ ಮಾಡಿದ. 25 ವರ್ಷ ದೇವರ ವಾಗ್ದಾನವನ್ನು ಹೊಂದಿಕೊಳ್ಳಿಕ್ಕೆ ವೆಯ್ಟ್ ಮಾಡಿದ ವ್ಯಕ್ತಿ. ಆಮೇಲೆ ಸೊ ನಾವು ತಾಳ್ಮೆಯಿಂದ ಇರುವಾಗ ಖಂಡಿತವಾಗಿ ದೇವರು ನಮಗೆ ಸಮಾಧಾನವನ್ನು ಕೊಡ್ತಾರೆ. ಗೊಂದಲ ಮಾಡ್ಕೊಳ್ಬಾರ್ದು. ಒಂದು ಗೊಂದಲ ಬಂತಂದ್ರೆ ಸ್ವಲ್ಪ ಮುಂದಕ್ಕೆ ಹಾಕು. ಕನ್ಫ್ಯೂಷನ್ಸ್ ಇದ್ರೆ ಏನ್ ಮಾಡು, ನೀನು ಮುಂದಕ್ಕೆ ಹಾಕು. ಆ ಕನ್ಫ್ಯೂಷನ್ ಅಲ್ಲಿ ಏನ್ ತಗೋಬೇಡ, ನೀನು ನಿರ್ಧಾರ ತಗೋಬೇಡ. ಆಮೇಲೆ ವಾಕ್ಯವನ್ನು ಓದಿಕೊಳ್ಳೋಣ. ಆರಣ್ಯಕಾಂಡ 1ನೇ ಅಧ್ಯಾಯ 3ನೇ ವಚನ. ಆರಣ್ಯಕಾಂಡ 1ನೇ ಅಧ್ಯಾಯ 3ನೇ ವಚನ. ಇವರು ಯಾಜಕ್ ಉದ್ಯೋಗವನ್ನು ನಡೆಸುವುದಕ್ಕಾಗಿ 1:3 ಅಂದರೆ 20 ವರ್ಷದವರನ್ನು, ಅದಕ್ಕೆ ಹೆಚ್ಚಾದ ಪ್ರಾಯವುಳ್ಳದವರನ್ನು ಅವರ ಸೈನ್ಯಗಳ ಪ್ರಕಾರ ನೀನು ಆರೋನನ್ನ ಲೆಕ್ಕ ಮಾಡಿರಿ. ನಂಬರ್ಸ್ ಅದು ಅಂದ್ರೆ ಎಲ್ಲ ಮಿಸ್ ಹೊಡೆದೆ. ಒಂದೇ ನಿಮಿಷ. ಓಕೆ, ಸಾರಿ. 24ನೇ ಅಧ್ಯಾಯ 1ನೇ ವಚನ. ಇಸ್ರಾಯೇಲರಿಗೆ ಶುಭವಾಗಬೇಕೆಂಬುದು ಯೆಹೋವನ ಚಿತ್ತವೆಂದು ಬಿಳಾಮನು ತಿಳಿದು ಮೊದಲಿನಂತೆ ಶಕುನ ನೋಡುವುದಕ್ಕೆ ಹೋಗದೆ ಅರಣ್ಯದ ಕಡೆಗೆ ಮುಖವನ್ನು ತಿರುಗಿಸಿಕೊಂಡನು. ಆಮೆನ್. ಹಲ್ಲೆಲೂಯಾ. ಒಂದು ಮೊದಲಿನಂಗೆ ಶಕುನವನ್ನು ನೋಡಕ್ ಹೋಗದೆ ಅರಣ್ಯ ಕಡೆಗೆ ಮುಖವನ್ನು ತಿರುಗಿಕೊಂಡು. ನಮಗೆ ಒಂದು ವೇಳೆ ಏನೋ ಕನ್ಫ್ಯೂಷನ್ ಆಗ್ತಾ ಇದೆ, ಗಲಿಬಿಲಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ತೀವಿ? ಸಾಧಾರಣವಾಗಿ ಕೇಳ್ಕೊಂಡು ಬರೋಣ ಅಂತ ಹೋಗಿರ್ತೀವಿ. ದೇವರ ಮಕ್ಕಳು ಅನೇಕರು ಹಂಗೆ ಮಾಡಿದ್ದು ಉಂಟು. ಅದು ದೊಡ್ಡ ಒಂದು ತಪ್ಪು. ಆಮೇಲೆ ಅದು ದೊಡ್ಡ ಒಂದು ತಪ್ಪು. ಸೊ ಈ ರೀತಿಯಾಗಿ ನಾವು ಹೋಗುವಾಗ ಏನು ನಡೆಯುತ್ತೆ ಅಂದರೆ ದೇವರು ಬೇರೆನೇ ಮಾಡ್ಲಿಕ್ಕಿದ್ದಾನೆ. ಒಳ್ಳೇದಾದಂಗೆ ಇರುತ್ತೆ, ಆದರೆ ಅಲ್ಲಿ ಬೇರೆನೇ ನಡೆಯುತ್ತೆ. ಸೊ ಶಕುನವನ್ನು ಏನು ಮಾಡಬಾರ್ದು, ನಾವು ಪಾಲಿಸಬಾರದು. ದಿನಗಳನ್ನು ಏನು ಮಾಡಬಾರದು. ದೇವರು ಕೊಟ್ಟಿರುವಂಥ ಒಂದೊಂದು ದಿನವೂ ಒಳ್ಳೆ ದಿನ. ದೇವರು ಕೊಡುವಂಥ ಒಂದೊಂದು ಕಾರ್ಯಗಳು ಒಳ್ಳೆ ಕಾರ್ಯನೇ. ಇದನ್ನು ನಾವೇನು ಮಾಡಬಾರ್ದು, ತಿರಸ್ಕರಿಸಬಾರ್ದು. ಇಲ್ಲಿ ಬಿಲಾಮನ್ ಏನು ಮಾಡ್ತಿದ್ದಾನೆ ಅಂದರೆ, ದೇವರು ಹೇಳ್ತಾ ಇದ್ದಾನೆ ನೀನು ಹೋಗಬೇಡ. ಆದರೆ ಬಿಲಾಮನ ಹತ್ರ ಮಂದಿ ಬಂದು ಹೇಳ್ತಿದ್ದಾರೆ, ಇಲ್ರಿ ನಮ್ಮ ದನಿ ಬಂಗಾರ ಕೊಟ್ಟಾನೆ, ವೈಡ್ಯೂರ ಕೊಟ್ಟಾನೆ, ಅದು ಕೊಟ್ಟಾನೆ, ಇದು ಕೊಟ್ಟಾನೆ, ನೀವು ಬನ್ನಿರಿ. ಹೌದಾ, ಸರಿ ಕುಂದ್ರು, ಮತ್ತೆ ಹೋಗಿ ಏನು ಮಾಡ್ತೀನಿ, ಕೇಳ್ಕೊಂಡು ಬರ್ತೀನಿ, ದೇವ್ರು ಕೊಟ್ಟರೆ ಬರ್ತೀನಿ.
ಫಸ್ಟ್ ಟೈಮ್ ಕಳಿಸಿದ ದೇವ್ರು ಹೋಗ್ಬೇಡ ಅಂದ್ರು. 2ನೇ ಸಲ ಅವನೇನ್ ಮಾಡಿದ, ಬಾಲಾಕನ ಕಳಿಸಿದ, ಅವಾಗ್ಲೂ ಬಿಲಾಮನ್ನು ದೇವ್ರು ಹೇಳಿದ್ರು ನೀ ಹೋಗ್ಬೇಡ. 3ನೇ ಸರಿ ಅವ್ನು ಕಳಿಸ್ತಾ ಇದ್ದಾನೆ, ಅವಾಗಲೂ ಅವನೇನ್ ಮಾಡಿದ, ದೇವ್ರು ಹೇಳ್ತಾನು ಹೋಗ್ಬೇಡ. ಅಂದ್ರೆ ಅವ್ರನ್ನ ಅವನ್ ಡೈರೆಕ್ಟ್ ಆಗಿ ಒಂದೇ ಸಾರಿ ದೇವ್ರು ಮಾತಾಡುವಾಗ್ಲೂ ತಿಳ್ಕೊಳ್ಳಿಲ್ಲ, ನನಗೆ ಇಷ್ಟ ಇಲ್ಲ ನೀವು ಹೋಗ್ಬೇಡ ಅಂತ ದೇವ್ರು ಹೇಳಿದ್ರು, ಕರೆಕ್ಟಾ? ಆದ್ರೆ ಇವನಿಗೆ ಸಂಚಲ ಮನಸ್ಸು, ಇವನಿಗೆ ಏನದು, ಇಷ್ಟೆಲ್ಲ ಬೆನ್ನು ಬಿದ್ದು ಬರ್ತಾ ಇದಾರಲ್ಲ, ಇಷ್ಟೆಲ್ಲ ಮೇಲೆ ಬಿದ್ದು ಬರ್ತಾ ಇದಾರಲ್ಲ, ಇಷ್ಟೆಲ್ಲ ಕೇಳ್ತಾ ಇದಾರಲ್ಲ, ಅದಕ್ಕಾದ ಏನೋ ಮಾಡೋಣ, ಅದಕ್ಕಾದ ಹೋಗಿ ಬಂದ್ಬಿಡೋಣ, ಅದಕ್ಕಾದ ಅವ್ರ ಸಮಾಧಾನ ಮಾಡೋಣ. ಅರ್ಥ ಆಗ್ತಾ ಇದಲ್ಲ ಬಿಲಾಮನಿಗೆ ಅಂತ ಮನಸ್ಸು. ಆದ್ರೆ ದೇವ್ರಿಗೆ ಒಂದೇ ಮನಸ್ಸು, ನೀನು ಹೋಗಬೇಡ. ಆದ್ರೆ ಬಿಲಾಮನಿಗೆ ಅವ್ರು ಒಂದೊಂದೇ ಸಾರಿ ಫಸ್ಟ್ ಟೈಮ್ ಬರುವಾಗ ಸ್ವಲ್ಪ ತಂದ್ರು, 2ನೇ ಸಲ ಬರುವಾಗ ಜಾಸ್ತಿ ತಂದ್ರು, 3ನೇ ಸಲ ಬರುವಾಗ ಇನ್ನು ಅರಮನೆನೇ ಅರ್ಧ ಕೊಟ್ಟು ಬಿಡ್ತೀನಿ ಅನ್ನೋ ಒಟ್ಟಿಗೆ ಬಂದು ಮಾತಾಡಿದ್ರು. ಮನುಷ್ಯನ ಆಸೆ, ಅದೆಲ್ಲ ಆಸೆ ಹುಟ್ಟಿಸುವಾಗ ಆಟೋಮೆಟಿಕ್ ದೇವ್ರ ಕಡೆ ಹೋಗೋದು ನಾವೇನ್ ಮಾಡ್ತೇವೆ, ಆಮೇಲೆ ಜಾತ್ರೆ ಬಿಟ್ಟೇ ಬಿಡ್ತೀವಿ ಈ ವರ್ಷ, ಆಮೇಲೆ ಆದ್ರೆ ಆ ವರ್ಷನೂ 4 ಅಂಗಡಿ ಹಾಕಿರ್ತೀವಿ. ಯಾಕಂದ್ರೆ ಒಂದು ಮನಸ್ಸು ಬಿಡಬೇಕು, ಇನ್ನೊಂದು ಮನಸ್ಸು ದುಡಿಬೇಕು, ಆಮೇಲೆ ಸಂಚಲ ಮನಸ್ಸು. ಅಲ್ಲೆಲ್ಲೂಯ್ಯ, ಸ್ಥಿರವಾಗಿ ಇರೋಕ್ ಆಗೋದಿಲ್ಲ. ದೇವ್ರು ಹೇಳ್ತಾ ಇದ್ದಾರೆ ನೀನು ಹೋಗ್ಬೇಡ ಅವ್ರ ಜೊತೆಗೆ. ಬಿಲಾಮನಿಗೆ ಹೇಳ್ತದ ನೀನು ಹೋಗ್ಬೇಡ. ಒಂದೇ ಸಾರಿ ಎಲ್ಲ ಕಳಿಸ್ಬಿಡ್ಬೇಕಾಗಿತ್ತು. ಅವ ಏನ್ ಮಾಡಿದ, ಈ ರಾತ್ರಿ ಉಳ್ಕೊಳ್ರಿ ನೋಡೋಣ. 2ನೇ ಸಲ ಬರುವಾಗ ಈ ರಾತ್ರಿ ಉಳ್ಕೊಳ್ರಿ ನೋಡೋಣ. 3ನೇ ಸಲಿನೂ ಹೋಗಿ ಕೇಳ್ತಾನೆ, ಯಪ್ಪ ಹೋಗ್ಲಾ ಬೇಡವಾ? ದೇವರಿಗೆ ಸಿಟ್ಟು ಬಂತು. ಸರಿ ಆಯ್ತು ಹೋಗು, ಆದ್ರೆ ಅಲ್ಲಿ ಹೋದ್ಮೇಲೆ ನಾನು ಹೇಳಿದನ್ನೇ ಮಾತಾಡ್ಬೇಕು ನೀನು. ಆಮೇಲೆ ಅಲ್ಲಿ ಹೋದ್ಮೇಲೆ ನಾನೇನು ಹೇಳಿದನೋ ಅದನ್ನೇ ಮಾತಾಡ್ಬೇಕು. ಆಯ್ತಾಯ್ತು ಹೋಗು, ಅಷ್ಟು ಕೊಟ್ಟಲ್ಲ ಅಷ್ಟು ಸಾಕು. ಇವನು ಖುಷಿ, ಹೋದ್ರೆ ಏನೋ ಸಿಗತ್ತೆ ಅಂತೇಳಿ. ಆಮೇಲೆ ಅರ್ಥ ಆ ವಾಕ್ಯಗಳನ್ನ ಓದುವಾಗ ನಮ್ಗೆ ತುಂಬಾ ಚೆನ್ನಾಗಿ ಅರ್ಥ ಆಗತ್ತೆ. ಅಲ್ಲೂ ದೇವರಿಗೆ ಇಷ್ಟ ಹೋಗ್ಬಾರ್ದು ಅಂತೇಳಿ, ಆದ್ರೆ ಇವನ ಇಷ್ಟ ಏನ, ನಾವು ಹೋದ್ರೆ ನನಗೆ ಏನೋ ಸಿಗತ್ತೆ, ನನಗೆ ಹೋದ್ರೆ ನನಗೆ ಏನೋ ಸಿಗತ್ತೆ. ಅಲ್ಲೆಲ್ಲೂಯ್ಯ. ಸಮ್ಟೈಮ್ಸ್ ದೇವರು ನಮ್ಮನ್ನ ಅಡ್ಡಿಪಡಿಸ್ತಾನೆ, ಹೋಗಬೇಡ, ನಿನಗೆ ಒಳ್ಳೇದಾಗೋದಿಲ್ಲ, ಹೋಗಬೇಡ. ನಾವೇನ್ ಮಾಡ್ತೀವಿ, ಸರ್ ಈ ಟೈಮ್ ಮಾತ್ರ. ಆಮೇಲೆ ನಾವು ದೇವರಿಗೆ ಹೇಳಿ ಹೋಗೋರು. ಆಮೇಲೆ ಅಲ್ಲೆಲ್ಲ ಹಂಗೆ ಮಾಡಿದ ಬೆಲಾಮನು ಕೂಡ. ದೇವ್ರು ಹೋಗ್ಬೇಡ ಅಂದ್ರೂ ಮುದ್ದಾಂ ಕೇಳಿ 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 ದೇವ್ರು ಹೋಗಂದ್ಬಿಟ್ರು. ಹೋದ. ಹೋಗುವಾಗಲೂ ಅವ್ರ ಮನಸ್ಸಿನಲ್ಲಿ ಒಂದೇ ಸಂತೋಷ. ಎಷ್ಟೆಲ್ಲ ತಗೊಂಡ್ ಬಂದಿದ್ರು, ಇನ್ನು ಅಲ್ಲಿ ಹೋದ್ಮೇಲೆ ಇನ್ನು ಎಷ್ಟೆಲ್ಲ ಕೊಡ್ತಾರೆ ಏನೋ, ಅಲ್ಲಿ ಹೋದ್ಮೇಲೆ ಜಗ್ಗ ನಾವು ತಗೊಂಡ್ ಬರ್ಬೋದು ಅಂತ ಹೇಳಿ ಮನಸ್ಸೊಳಗೆ ಏನೇನೋ ಕನಸುಗಳನ್ನ ಕಟ್ಕೊಂಡು ಏನ್ ಮಾಡ್ತಿದ್ದಾನೆ, ಅಲ್ಲಿ ಹೋಗ್ತಾ ಇದ್ದಾನೆ. ಸೊ ಮನಸ್ಸಿನಲ್ಲಿ ಲೋಕದ ಆಶೆ ಇರುವಾಗ ದೇವದೂತರು ನಿಂತಿರೋದು ಅವ್ರ ಕಣ್ಣಿಗೆ ಕಾಣೋದೇ ಇಲ್ಲ. ದೇವದೂತರು ಏನ್ ಮಾಡಿದಾರೆ ಅಲ್ಲಿ, ಆಮೇಲೆ ಅಲ್ಲೆಲ್ಲೂಯ್ಯ. ಕತ್ತೆ ಗೊತ್ತಾಗಿತ್ತು, ಇವನು ಗೊತ್ತಾಗ್ಲಿಲ್ಲ. ಕತ್ತೆಗೆ ಗೊತ್ತಾಗಿತ್ತು, ಯಾರು ಗೊತ್ತಾಗ್ಲಿಲ್ಲ, ಕತ್ತೆ. ದೇವದೂತ ನಿಂತಿದ್ದು ನೋಡಿ ಹೆದರಿ ನಡುಗಿ ಸೈಡ್ಗೆ ಹೋಗ್ತಾ ಇದೆ. ಆದ್ರೆ ಇವ ಏನ್ ಮಾಡ್ತಿದ್ದಾನೆ, ಆ ಒಂದು ರೊಕ್ಕ ಬಂಗಾರ ತಗೊಳ್ಳೋ ಆಶಯದಲ್ಲಿ ಹೊಡೆದವ್ರು, ನಡಿಯೋ ಬೇಗ ನಡಿ, ಮುಂದೆ ಹೋಗ್. ಆಮೇಲೆ ಯಾಕಂದ್ರೆ ಈ ಲೋಕದ ಆಶೆ ದೇವರ ಮಾತನ್ನ ಮರೆಸ್ತಾ ಇರುತ್ತೆ. ಅರ್ಥ ಆಯ್ತಲ್ಲ, ಈ ಲೋಕದ ಮಾತು ದೇವರ ಮಾತನ್ನ ಏನ್ ಮಾಡತ್ತೆ, ಮರೆಸ್ತಾ ಇರುತ್ತೆ. ಅಲ್ಲೆಲ್ಲೂಯ್ಯ. ಸೊ ಪ್ರಿಯರೇ, ಈ ಲೋಕ ಪದೇ ಪದೇ ದೇವರ ಮಾತು ಕಡೆಯಿಂದ ನಾನು ದೂರ ಮಾಡುತ್ತೆ. ಆದ್ರೆ ದೇವರಿಗೆ ಹೇಳಿದನ್ನು ಏನ್ ಮಾಡ್ಬೇಕು, ಕೇಳುವಂತವರಾಗಿರ್ಬೇಕು. ಅಲ್ಲೆಲ್ಲೂಯ್ಯ. ಲಾಸ್ಟಿಗೆ ದೇವರು ಹೇಳಿದ್ರು, ಕತ್ತೆ ಮಾತ್ರ ಸರಿ ಇಲ್ಲ ಅಂದ್ರೆ ಕತ್ತೆನೂ ಉಳಿಸ್ತಿದ್ದೆ ನಾನು, ನಿನ್ನನ್ನು ಕೊಂದು ಬಿಡ್ತಿದ್ದೆ ಅಂತ ದೇವರು. ಆಮೇಲೆ ಅಂದ್ರೆ ಅಷ್ಟು ಮಟ್ಟಿಗೆ ಅವನ ಮನಸ್ಸಿನಲ್ಲಿ ಏನಿತ್ತು, ಈ ಲೋಕದ ಆಸೆ. ಅಲ್ಲೆಲ್ಲೂಯ್ಯ. ಲೋಕದ ಆಸೆ ಪರಲೋಕ ರಾಜ್ಯ ಕರ್ಕೊಂಡು ಹೋಗೋದು ಇಲ್ಲ. ಅಲ್ಲೆಲ್ಲೂಯ್ಯ. ಸಂಚಲಗಳು ಬರುವಾಗ ಸಮಾಧಾನ ತಗೋಬೇಕು. ಯಾಕಂದ್ರೆ ದೇವರು ಏನ್ ಮಾಡ್ತಿದ್ದಾನೆ, ಏನೋ ಮಾತಾಡ್ಲಿಕ್ಕಿದ್ದಾನೆ, ಸ್ವಲ್ಪ ಸಮಾಧಾನ ತಗೋ. ಆಮೇಲೆ ಅಲ್ಲೆಲ್ಲೂಯ್ಯ. ಯೋನನ ಅಧ್ಯಾಯ ಪೂರ್ತಿ ನೀವು ಮನೇಲಿ ಹೋಗಿ ಓದಿ ನೋಡ್ರಿ, ನಾವು ಮುಗಿಸೋಣ. ಯೋನನ ಅಧ್ಯಾಯ ಪೂರ್ತಿ ನೋಡ್ರಿ. ಯೋನ ಏನ್ ಮಾಡ್ತಿದ್ದ, ದೇವರು ಹೇಳಿದ್ರು ನಿನೆವೆಗೆ ಹೋಗೋ. ಆದ್ರೆ ಇವ ಏನ್ ಮಾಡಿದ, ಬೇಡಪ್ಪ, ಆ ಜನ ಕ್ರೂರಿಗಳು, ಸುಮ್ಮನೆ ಅವ್ರ ಮುಂದೆ ಭಯಕ್ಕೆ ಹೋಗಿ ನಿಂದಿರ್ಬೇಕು. ದೇವರಿಗೆ ಏನು ಗೊತ್ತೈತಿ, ಅಲ್ಲಿ ಹೋಗಿ ಹೊಡೆದ ತಿನ್ನೋದು ಯಾರು, ನಾನ್ ತಾನೆ. ಅಲ್ಲಿ ಹೋಗಿ ಅವಮಾನ ಮಾಡೋದು ಯಾರು, ನಾನ್ ತಾನೆ. ಬೇಡ ಬಿಡು, ದೇವ್ರು ಹಿಂಗೆ ಹೋಗ, ನಾನು ತಾರ್ಸಿಸಿ ಹೋಗ್ತೀನಿ. ಆಮೇಲೆ ಲೈಲೋಯ್ಯ ಅಂತ ಹೇಳಿ ಬೇರೆ ದೋಣಿನ ಏನ್ ಮಾಡಿದವನು, ಹಡಗನ ಹತ್ತಿ ಹೋಗಿದ್ದ. ಆದ್ರೆ ದೇವ್ರಿಗೆ ಇಷ್ಟ ಆಯ್ತಾ ಅದು? ಏನ್ ನಡೀತಲ್ಲಿ, ಗಲಿಬಿಲಿ, ಗೊಂದಲ, ಅಸಮಾಧಾನ. ಆ ವಾಕ್ಯವನ್ನು ಓದಿ ನೋಡ್ರಿ. ಆ ಸಮುದ್ರ ಜಾಸ್ತಿ ಏನ್ ಮಾಡ್ತಿತ್ತಂತೆ, ಉಗ್ರವಾಗಿತ್ತು ಎಂಬುದಾಗಿ ನೋಡ್ತಾ ಇದೆ. ಅಂದ್ರೆ ದೇವರ ಕೋಪ ಅದು. ಆಮೇಲೆ ಎಲ್ಲಿ ಹೋದನ್ ಬಾಗಿಲು ಮುಚ್ತಾ ಇರ್ತಾವ. ಅಂದ್ರೆ ದೇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ದೇವ್ರ ಬಾಗಿಲು ಮುಚ್ತಾನೆ ಇರ್ತಾನೆ. ಅವಾಗ ನಾವೇನ್ ಮಾಡ್ಕೋಬೇಕು, ತಿಳ್ಕೋಬೇಕು. ದೇವ್ರಿಗೆ ಇಷ್ಟ ಇಲ್ಲ ಅಂದ್ರೆ ನಾನು ಏನ್ ಮಾಡ್ಬೇಕಂದ್ರೆ ದೇವ್ರ ಹತ್ರ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡಬೇಕು. ಸೊ ಇದೆಲ್ಲ ದೇವ್ರು ಮಾತಾಡುವಂತ ಕಾರ್ಯಗಳು. ಇದಕ್ಕೆ ನಾವು ಸ್ವಲ್ಪ ಏನಾಗಬೇಕು, ಅಧೀನರಾಗಬೇಕು. ದುಡುಕಿ ಮುಂದೆ ಹೋಗ್ಬಿಡ್ಬಾರ್ದು. ಅಲ್ಲೆಲ್ಲೂಯ್ಯ. ಅನೇಕರು ಬಂದು ತಲೆ ಕೆಡಿಸ್ತಾರೆ. ಏನು ನೋಡೋ, ನೀ ಚರ್ಚಿಗೆ ಹೋಗೋದ್ರಿಂದಲೇ ಇದೆಲ್ಲ ಆಗ್ತಾ ಇಲ್ಲ. ಸೊ
ಸ್ವಲ್ಪ ಬಿಡು, ಇಲ್ಲಿಗೆ ಬಾ, ಇದನ್ನು ಮಾಡು, ನೋಡು ಅಂತ ಹೇಳಿ ಕರೀತಾರೆ. ಆಮೇಲೆ ಅಲ್ಲ, ಆವಾಗ ನಾವೇನು ಮಾಡ್ತೀವಿ? ಇರ್ಬೋದಲ್ಲ, ಬೆಲಾಮನ್ ಥರ ಇರ್ಬೋದಲ್ಲ, ಯೋಣ ಥರ ಇರ್ಬೋದಲ್ಲ, ಹೌದು ನೋಡು ಎಲ್ಲ ಅವ್ರಿಗೆಲ್ಲ ಚಲೋ ಆಗ್ಬಿಟ್ಟೈತಿ, ನಾನೇ ನನ್ನ ಮನೇಲಿ ಪರ್ಫೆಕ್ಟ್ ಆಗಿದ್ದೀನಿ, ಬರೀ ನನಗೆ ಕಾಡ್ತಾವ, ಇರ್ಬೋದು, ಬಿಟ್ಟು ನೋಡೋಣ. ಚರ್ಚೆಗೆ ಹೋಗೋದ, ಅವ್ರು ಹೇಳಿದ ಜಾಗಕ್ಕೆ ಹೋಗಿ ನೋಡೋಣ. ಎಷ್ಟು ಈಸಿಯಾಗಿದೆ ಅದನ್ನು ಮರೀತಾ ಇದೆ. ರೆಲೂಯ, ದೇವ್ರು ಹೇಳ್ತಾ ಇದ್ದಾನೆ, ಬೇಡ, ನಾನು ತಡವಾದನ್ನು ಒಳ್ಳೇದು ಕೊಡುತ್ತೇನೆ, ಸಮಾಧಾನವಾಗಿರೋ ಸಂಪೂರ್ಣವಾದದನ್ನು ಕೊಡುತ್ತೇನೆ ಅಂತ ಹೇಳಿ ದೇವ್ರು ಏನು ಮಾಡ್ತಾನೆ? ಮಾತಾಡುವಂಥ ದೇವರಾಗಿದ್ದಾನೆ. ಸೊ ಅವಾಗ ಕನ್ಫ್ಯೂಷನ್ಸ್ಗಳು ಇರುವಾಗ ಯಾರ ಮಾತನ್ನು ಕೇಳಿ ದೇವರ ಸಮ್ಮುಖದಲ್ಲಿ ಕುತ್ಕೊಳ್ರಿ, ಯಾಕಂದ್ರೆ ಅವಾಗ ದೇವರು ಮಾತಾಡ್ತಾನೆ. ಸೊ ಈ ರೀತಿ ಅನುಭವಗಳಿಂದ ದೇವ್ರು ಏನು ಮಾಡ್ತಾನ್ರಿ? ಸೊ ಈ ಅನುಭವಗಳು ನಮ್ಮ ಜೀವಿತದಲ್ಲಿ ಆಗ್ತಾ ಇದ್ರೆ ಯಾರು ಇರ್ತಾರೆ ನಮ್ಮ ಸಂಗಡ? ಆಮೇಲೆ ಅರ್ಥ ಆಯ್ತಲ್ಲ? ಸೊ ದೇವರ ವಾಕ್ಯಗಳು ನಮಗೆ ಏನು ಮಾಡಿಕೊಡಲಿ? ಆಶೀರ್ವಾದ ಮಾಡಿಕೊಡಲಿ. ಪ್ರಾರ್ಥನೆಗಾಗಿ ಸರ್ವಶಕ್ತನಾಗಿರುವಂಥ ತಂದೆಯಾದ ದೇವರೇ, ಅಪ್ಪ, ಇವತ್ತು ನಿನ್ನ ಸಂಗಡ ಮಾತಾಡ್ತಿ ಅನ್ನೋದನ್ನು ಅನೇಕ ವಿಷಯದಲ್ಲಿ ನಾವು ತೋರಿಸಿದ್ದೀನಪ್ಪ. ನನ್ನ ಒಳಗಿನ ಮನುಷ್ಯನ ಜೊತೆಗೆ ಮಾತಾಡ್ತೀಯಪ್ಪ, ವಾಕ್ಯದ ಮುಖಾಂತರವಾಗಿ ಮಾತಾಡ್ತೀಯ ಸ್ವಾಮಿ, ಒಳ್ಳೆ ವ್ಯಕ್ತಿಗಳ ಮುಖಾಂತರವಾಗಿ, ಸೇವಕರ ಮುಖಾಂತರವಾಗಿ ಮಾತಾಡ್ತೀಯಪ್ಪ. ಬಾಗಿಲುಗಳನ್ನು ಕರ್ತನೆ ತೊರೆಯೋದ ಮುಖಾಂತರವಾಗಿ, ಮುಚ್ಚೋದ ಮುಖಾಂತರವಾಗಿ ನನ್ನ ಸಂಗಡ ಮಾತಾಡ್ತೀಯಪ್ಪ. ಕೆಲವೊಮ್ಮೆ ಗೊಂದಲಗಳು, ಕನ್ಫ್ಯೂಷನ್ಸ್ಗಳನ್ನು ಕೊಟ್ಟು ಕರ್ತನೆ ನೀ ನನ್ನ ಸಂಗಡ ಮಾತಾಡ್ತೀಯ ಸ್ವಾಮಿ. ಈ ಸಂದರ್ಭಗಳೆಲ್ಲ ಬರುವಾಗ ನಾವು ತಿಳಿದುಕೊಳ್ಳಬೇಕು, ದೇವರೇನೋ ಮಾತಾಡ್ಲಿಕ್ಕಿದ್ದಾನೆ, ದೇವರೇನೋ ಮಾತಾಡ್ಲಿಕ್ಕಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡು ಸ್ವಾಮಿ ನಿನ್ನ ಸಮ್ಮುಖದಲ್ಲಿ ನಾನು ಅಧೀನನಾಗಬೇಕು. ಈ ವಾಕ್ಯದ ಮುಖಾಂತರವಾಗಿ ನನಗೆ ಇವತ್ತು ತಿದ್ದುಪಾಡು ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ, ಜ್ಞಾನವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಇನ್ನು ಯಾವುದು ದುಡುಕಿ ಪಾಪ ಮಾಡದಂತೆ ನಿಧಾನವಾಗಿ ನನ್ನ ಸಮ್ಮುಖದಲ್ಲಿ ಕುಳಿತುಕೊಂಡು ಒಳ್ಳೆಯದನ್ನು ಪಡೆದುಕೊಳ್ಳುತ್ತೀನಿ ಸ್ವಾಮಿ. ನೀನು ಆಶೀರ್ವದಿಸು. ಈ ವಾಕ್ಯದ ಭಾಗವನ್ನು ಸಂಪೂರ್ಣವಾಗಿ ನಿನ್ನ ತೂಜಿನ ಒಪ್ಪಿಸಿಕೊಡ್ತಾರೆ. ನೀನೇ ನಡೆಸು, ಬಲಪಡಿಸು, ಎಲ್ಲವೂ ನನಗೆ ಮಹಿಮೆಯಾಗಿ ಯೇಸು ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯೇ. ಆಮೆನ್.